ನಮಸ್ಕಾರ ಮಿತ್ರರೇ, ತಮಗೆಲ್ಲರ ಈ KS ಮುಖ್ಯ ಪರೀಕ್ಷೆಯ ಎಕನಾಮಿಕ್ಸ್ ಕ್ಲಾಸ್ಗೆ ಪ್ರೀತಿಯ ಸ್ವಾಗತ. ನಾನು ಈರಪ್ಪ ಗುರುಲಿಂಗಪ್ಪ ಚೌಗ್ಲ ತಮ್ಮ ಮುಂದೆ ಈ KS ಮುಖ್ಯ ಪರೀಕ್ಷೆಯ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅರ್ಥಶಾಸ್ತ್ರದ ವಿಭಾಗ ಅನ್ನುವಂಥದ್ದು ಏನು ಬರ್ತದೆ, ಪತ್ರಿಕೆ 1ರಲ್ಲಿ ವಿಭಾಗ 3 ಸೆಕ್ಷನ್ 3 ಅನ್ನುವಂಥದ್ದು ಏನಿದೆ, ಅಲ್ಲಿ ಇಂಡಿಯನ್ ಎಕಾನಮಿ ಆ್ಯಂಡ್ ಕರ್ನಾಟಕ ಎಕಾನಮಿ ಅನ್ನುವಂಥವು ಬರ್ತವೆ. ಸೊ ಈಗಾಗಲೇ ನಾನು ಮೊದಲ ತರಗತಿ ಒಳಗೆ ಅಲ್ಲಿರುವಂಥ ಪಠ್ಯಕ್ರಮವನ್ನು ಚರ್ಚೆ ಮಾಡಿದ್ದೀನಿ. ಇವತ್ತಿನಿಂದ ನಾವು ಆ ಪಠ್ಯಕ್ರಮದಲ್ಲಿರುವಂತೆ ಒಂದೊಂದಾಗಿ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಆರಂಭಿಸ್ತಾ ಇದ್ದೇವೆ. ಸೊ ಅಲ್ಲಿ ಮೊದಲ ಅಧ್ಯಾಯದೊಳಗೆ ಈ ಒಂದು ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ವಿವಿಧ ಕ್ಷೇತ್ರಗಳ ಪ್ರಗತಿ ಅಂತ ಬರ್ತದೆ. ಸೊ ಅದರೊಳಗೆ ಮೊದಲಿಗೆ ಕೃಷಿ ಅಂತ ಬರ್ತದೆ, ಆನಂತರ ಕೈಗಾರಿಕೆ, ಆನಂತರ ಸೇವಾ ವಲಯ ಅಂತ ಬರ್ತದೆ. ಸೊ ಈಗ ನಾವು ಮೊದಲಿಗೆ ಕೃಷಿ ಅನ್ನೋದನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಭಾರತದಲ್ಲಿ ಕೃಷಿ ಏನೆಲ್ಲ ವಿಷಯಗಳು ಇದರಡಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನು ನಾನು ಸುಮಾರು ಕನಿಷ್ಠ 3 ಸೆಷನ್ಗಳಲ್ಲಿ ಈ ಒಟ್ಟು ಕೃಷಿ ಕುರಿತಾಗಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಈ ಒಂದು ಮೊದಲ ಸೆಷನ್ನಲ್ಲಿ ನಾವು ನೋಡುವಂಥದ್ದು ಇದು ನನಗೆ ಆಗಲೇ ನಿಮಗೆ ಸಿಲೆಬಸ್ ಹೇಳುವಾಗ ಹೇಳಿದ್ದೀನಿ. ಈ ಕೃಷಿ ಅನ್ನುವಂಥ ವಿಷಯವನ್ನೇ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಆತ ತೆಗೆದುಕೊಂಡಿದ್ದಾನೆ. ಹಾಗಿರೋದ್ರಿಂದ ನಾವು ಅವುಗಳನ್ನೆಲ್ಲ ಕ್ಲಬ್ ಮಾಡಿ ಒಂದು ಕಡೆ ಕೊಡ್ತಾ ಇದ್ದೀನಿ. ಸೊ ಇದು ತಮಗೂ ಕೂಡ ಅಧ್ಯಯನಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಈ ಭಾರತದಲ್ಲಿ ಕೃಷಿಯ ಮಹತ್ವ ಅನ್ನುವಂಥದ್ದನ್ನು ಆ್ಯಕ್ಚುಲಿ 6ನೇ ಅಧ್ಯಾಯದೊಳಗೆ ಇಟ್ಟಿದ್ದಾನೆ ಅವನು. ಬಟ್ ನಾನು ಮೊದಲಿಗೆ ಅದನ್ನೇ ತೆಗೆದುಕೊಂಡು ಆನಂತರ ಕೃಷಿಯ ಅಡಿಯಲ್ಲಿ ಬರುವಂಥ ವಿಷಯಗಳು ಏನೇನು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲೇದ್ದು ಭಾರತದಲ್ಲಿ ಕೃಷಿಯ ಮಹತ್ವ, ಹಾಗೆ ಭಾರತದಲ್ಲಿ ಕೃಷಿ ಬೆಳೆಗಳ ವರ್ಗೀಕರಣ, ಕ್ಲಾಸಿಫಿಕೇಷನ್ ಆಫ್ ಅಗ್ರಿಕಲ್ಚರ್ ಕ್ರಾಪ್ಸ್, ಹೇಗೆ ವರ್ಗೀಕರಣ ಮಾಡ್ತಾರೆ, ಇದು ನಿಮಗೆ ಯಾವುದೇ ಅಬ್ಜೆಕ್ಟಿವ್ ಟೈಪ್ ಪರೀಕ್ಷೆಯಲ್ಲೂ ಉಪಯೋಗಕ್ಕೆ ಬರ್ತದೆ. ಜೊತೆಗೆ ಇಲ್ಲೇ ಉದಾಹರಣೆಗೆ ಭಾರತದಲ್ಲಿ ಕೃಷಿ ಬೆಳೆಗಳ ವರ್ಗೀಕರಣದ ಕುರಿತು ಒಂದು 150 ಪದಗಳಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ನಿಮ್ಗೆ KS ಮುಖ್ಯ ಪರೀಕ್ಷೆ ಕೇಳಿದರೆ ಯು ಶುಡ್ ಬಿ ಏಬಲ್ ಟು ರೈಟ್ ದಟ್ ಆನ್ಸರ್ ಅಂತ. ಸೊ ಕೃಷಿ ಬೆಳೆಗಳ ವರ್ಗೀಕರಣ. ಹಾಗೆ 3ನೇದು ಭಾರತದಲ್ಲಿ ಬೆಳೆಯ ಸ್ವರೂಪ, ಕ್ರಾಪಿಂಗ್ ಪ್ಯಾಟರ್ನ್ ಇನ್ ಇಂಡಿಯಾ. ಇಷ್ಟೇ, ಪ್ರತಿಯೊಂದು ಸಣ್ಣ ಸಣ್ಣ ಟಾಪಿಕ್ಗಳಾಗಿ ನೀವು ಡಿವೈಡ್ ಮಾಡ್ಕೋಬೇಕು. ಅಷ್ಟರ ಮೇಲೇ ಉತ್ತರವನ್ನು ಬರೆಯುವಂಥದ್ದಿರಬೇಕು. ಭಾರತದಲ್ಲಿ ಬೆಳೆಯ ಸ್ವರೂಪದ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ಬೋದು. ಇಲ್ಲ, ಭಾರತದಲ್ಲಿ ಬೆಳೆಯ ಸ್ವರೂಪವನ್ನು ನಿರ್ಧರಿಸುವ ಅಂಶಗಳ್ಯಾವು, ವಿವರಿಸಿ, ಚರ್ಚಿಸಿ ಅಂತ ಕೇಳಬಹುದು. ಸೊ ಅವನು ಏನೇ ಕೇಳಿದರೂ ಕೂಡ ವಿಷಯ ಅದೇ, ನೀವು ಅದಕ್ಕೆ ತಕ್ಕಂತೆ ಒಂದಿಷ್ಟು ಸೂಕ್ತ ಬದಲಾವಣೆ ಮಾಡಿಕೊಂಡು ಬರಿಬೇಕಾಗ್ತದೆ. ಆಮೇಲೆ ಭೂ ಸುಧಾರಣೆಗಳು ಅನ್ನುವಂಥದ್ದು, ಇವನ್ನೆಲ್ಲ ನಾನು ಯಾವುದೂ ನಿಮಗೆ ಅಫ್ಕೋರ್ಸ್ ಇದು ತುಸು ದೊಡ್ಡದಿರ್ಬೋದು, ಕೆಲವು ಅಂಥದ್ದು ಬಿಟ್ಟು ಲೆಂದಿ ಬರ್ತದೆ, ನೀವು ಅದನ್ನು ಕನ್ಸೈಸ್ ಮಾಡ್ಕೋಬೇಕು ಅಗತ್ಯಕ್ಕೆ ತಕ್ಕಂತೆ. ಬಟ್ ಉಳಿದದ್ದು ಯಾವುದೂ ನಿಮಗೆ 150ರಿಂದ 250 ಪದಗಳಿಗಿಂತ ಹೆಚ್ಚಿಲ್ಲದಂತೆ ನೀವು ಈಗಿನಿಂದಲೇ ರೂಢಿ ಕೂಡ ಮಾಡ್ಕೋಬೇಕು. ಇಲ್ಲಿ ನಿಮಗೆ ವಿಷಯ ತುಂಬ ಗೊತ್ತಿರೋದು ಓಕೆ, ಆದರೆ ಅದನ್ನು ಪರೀಕ್ಷೆಗೆ ತಕ್ಕಂತೆ ಏನು ಸಿದ್ಧಪಡಿಸಿಕೊಳ್ಳುವಂಥದ್ದು, ಉತ್ತರವಾಗಿ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಕಲೆಯನ್ನು ಕೂಡ ನೀವು ರೂಢಿಸ್ಕೊಳ್ತಾ ಹೋಗಬೇಕು. ಓಕೆ, ಹಾಗಿದ್ರೆ ಬರ್ರಿ ಈಗ ಮೊದಲಿಗೆ ಭಾರತದಲ್ಲಿ ಕೃಷಿಯ ಮಹತ್ವ ಏನು ಅನ್ನುವಂಥದ್ದನ್ನು ಮೊದಲಿಗೆ ಚರ್ಚೆ ಮಾಡೋಣ. ಆನಂತರ ಒಂದೊಂದು ವಿಷಯಗಳನ್ನ ತೆಗೆದುಕೊಳ್ತಾ ಹೋಗೋಣ. ಭಾರತ ಮೊದಲಿನಿಂದಲೂ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಅಗ್ರಿಕಲ್ಚರ್ ಪ್ರೆಡಾಮಿನೆಂಟ್ ಕಂಟ್ರಿ, ಇಂಡಿಯಾ ಈಸ್ ಅಗ್ರಿಕಲ್ಚರ್ ಪ್ರೆಡಾಮಿನೆಂಟ್ ಕಂಟ್ರಿ. ಯಾಕೆ ಅಂದರೆ ಅದಕ್ಕೆ ಕಾರಣಗಳಿದ್ದಾವೆ. ಭಾರತ ಅದೃಷ್ಟವಶಾತ್ ಈ ಕೃಷಿಗೆ ಸೂಕ್ತವಾದಂಥ ಅದ್ಭುತ ವಾತಾವರಣವನ್ನು ಹೊಂದಿದೆ, ಹೌದಾ? ಮತ್ತು ಇಲ್ಲಿಯ ಜನ ಮೊದಲಿನಿಂದಲೂ ಈ ಭೂಮಿ ಅನ್ನೋದ್ರ ಕುರಿತಾದಂಥ ವಿಶೇಷ ಗೌರವವನ್ನು ಇಟ್ಟುಕೊಂಡು ಬಂದಂಥ ಒಂದು ಪರಂಪರೆ, ಒಂದು ಸಂಸ್ಕೃತಿ ನಮ್ಮಲ್ಲಿ ಇದೆ. ಹೀಗಾಗಿ ಆಮೇಲೆ ಮೊದಲಿನಿಂದಲೂ ನಮ್ಮಲ್ಲಿ ಈ ಒಂದು ದನಗಳು ಅನ್ನೋದೇ ಒಂದು ಸಂಪತ್ತು ಅಂತ ಕೂಡ ನಮ್ಮ ಜನ ನೋಡ್ತಾ ಬಂದಿದ್ದಾರೆ. ಹೀಗೆ ಕೃಷಿ ಮತ್ತು ಈ ದನಗಳು, ಕ್ಯಾಟಲ್ ಅಂತ ಏನು ಹೇಳ್ತೀವಲ್ಲ, ಮೇನ್ಲಿ ಆಕಳು ಅಂತ ನಾವು ಕರೆಯುವಂಥದ್ದು, ಆಕಳುಗಳು. ಸೊ ಅದು ಈ ನಮ್ಮ ಕೃಷಿಯ ಭಾಗ ಆಗಿ ಜನ ನೋಡ್ತಾ ಬಂದರು. ನಿಮಗೆಲ್ಲ ಗೊತ್ತಿದೆ, ಇವನ್ ಮಹಾಭಾರತದ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಕೂಡ ಈ ದನ ಅನ್ನುವಂಥದ್ದು, ಕ್ಯಾಟಲ್ ಅನ್ನುವಂಥದ್ದು, ಗೋವು ಅನ್ನುವಂಥದ್ದು ಒಂದು ಸಂಪತ್ತಿನ ಪ್ರಮುಖ ಭಾಗ ಆಗಿತ್ತು ಅಥವಾ ಸಂಪತ್ತಿನ ರೂಪ ಆಗಿತ್ತು ಅಂತ. ಹೀಗಾಗಿ ಅದು
ಕೃಷಿಯನ್ನು ಬಿಟ್ಟು ನೀವು ಏನು ದನಗಳ ಸಾಕಣೆ ಅನ್ನೋದನ್ನು ವಿಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಒಂದು ಕಡೆ ಸಮೃದ್ಧ ಕೃಷಿ ಉತ್ಪಾದನೆ, ಮತ್ತೊಂದು ಕಡೆ ಈ ದನಗಳ ಮೂಲಕ ಸಮೃದ್ಧಿಯನ್ನು ಸಾಧಿಸುವಂಥದ್ದು ನಮ್ಮ ಭಾರತೀಯ ಪರಂಪರೆ ಆಗಿರೋದರಿಂದ ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಜನ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ದರು, ದೊಡ್ಡ ದೊಡ್ಡ ಉದ್ಯಮಗಳನ್ನು ಹೊಂದಿದ್ದರೂ ಕೂಡ ಕನಿಷ್ಠ ಒಂದಿಷ್ಟಾದರೂ ಕೃಷಿ ಭೂಮಿ ಇರಬೇಕು ಅನ್ನುವಂಥದ್ದನ್ನು ಬಯಸ್ತಾರೆ. ಅದಕ್ಕೆ ಕಾರಣ ಅವರಿಗೆ ಅದರಿಂದ ದೊಡ್ಡ ಆದಾಯ ತಗೋಬೇಕು ಅನ್ನುವಂಥದ್ದಿಲ್ಲ, ಅದು ನಮ್ಮ ಸಂಸ್ಕೃತಿಯ ಭಾಗ. ನಾವು ಭೂಮಿಯನ್ನು ಬಿಟ್ಟು ಇರಲಾರೆವು, ಆ ಭೂಮಿಯೊಂದಿಗೆ ಒಡನಾಟ ಬೇಕು ಅನ್ನುವಂಥ ಒಂದು ಭಾವನಾತ್ಮಕ ಸಂಬಂಧ ಭಾರತವನ್ನು ಮುಖ್ಯವಾಗಿ ಕೃಷಿ ಪ್ರಧಾನ ರಾಷ್ಟ್ರವನ್ನಾಗಿಸಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾದದ್ದು. ಸೊ ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಹೌದು, ಅಗ್ರಿಕಲ್ಚರ್ ಈಸ್ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಎಕಾನಮಿ ಅಂತ ಕರಿತೀವಿ. ಅದು ಯಾಕೆ ಅನ್ನೋದನ್ನು ಮುಂದೆ ನಿಮಗೆ ಒಂದೊಂದೇ ಪಾಯಿಂಟ್ಸ್ ನಾನು ಹೇಳ್ತೀನಿ. ಸೊ ಕೃಷಿ ಇಲ್ಲ ಅಂತಂದರೆ ಇವತ್ತಿಗೂ ಕೂಡ ನಾವು ಕೈಗಾರಿಕೆಯಲ್ಲಿ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿರಲಿ, ಸೇವಾ ಕ್ಷೇತ್ರ ಎಷ್ಟೇ ವೇಗವಾಗಿ ಬೆಳೀತಾ ಇರಲಿ, GDPಗೆ ಅವುಗಳ ಕೊಡುಗೆ ತುಂಬ ದೊಡ್ಡದೇ ಆಗಿರಲಿ, ಆದರೆ ಕೃಷಿ ಇಲ್ಲ ಅಂದರೆ, ಕೃಷಿ ಸ್ವಲ್ಪ ಯಾವುದೋ ಬರಗಾಲದ ಕಾರಣದಿಂದಲೋ ಮಹಾಪೂರಗಳ ಕಾರಣದಿಂದಲೋ ಯಾವುದೋ ಒಂದು ವರ್ಷ ಕೃಷಿ ಪೆಟ್ಟು ತಿಂದರೆ ಉಳಿದ ಎರಡೂ ಕ್ಷೇತ್ರಗಳು ಮಕಾಡೆ ಮಲ್ಕೊಂಡು ಬಿಡ್ತವೆ. ಸೊ ಹೀಗಾಗಿ ಈ ಕೃಷಿ ಅನ್ನೋದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ನಾವು ನೋಡ್ತೀವಿ. ಇನ್ನು ಅಷ್ಟಕ್ಕೂ ಬೇಸಿಕಲಿ ಕೃಷಿ ಅಂದರೆ ಏನು? ನಿಮಗೆ ಇಲ್ಲಿ ಪ್ರೈಮರಿ ಸೆಕ್ಟರ್ ಅನ್ನೋದು ಒಂದಾದರೆ ಅಗ್ರಿಕಲ್ಚರ್ ಅನ್ನೋದು ಇನ್ನೊಂದು. ಸೊ ಈ ಪ್ರೈಮರಿ ಸೆಕ್ಟರ್ ಅಂತ ಏನು ಪ್ರಾಥಮಿಕ ಕ್ಷೇತ್ರ, ಏನು ಅರ್ಥವ್ಯವಸ್ಥೆಯಲ್ಲಿ 3 ವಲಯಗಳು ಅಂತ ನಾವು ನೋಡುವಾಗ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ, ಪ್ರಾಥಮಿಕ ವಲಯ ಅಂತ ಕರಿತೀವಿ. ಆ ಪ್ರಾಥಮಿಕ ವಲಯ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಈ ಪ್ರಾಥಮಿಕ ವಲಯದಲ್ಲಿ ಅತ್ಯಂತ ಮಹತ್ವದ ಒಂದು ಭಾಗ ಯಾವುದು ಅಂತ ಕೇಳಿದರೆ ಅದು ಕೃಷಿ ಅಂತ ಕರಿತೀವಿ ನಾವು. ಹಾಗಿದ್ರೆ ಕೃಷಿ ಅಂದರೆ ಏನು ಅನ್ನೋದನ್ನು ನಾವು ನೋಡುವಾಗ ಭೂಮಿಯನ್ನು ಬಳಸಿಕೊಂಡು ವಿವಿಧ ಬೆಳೆಗಳನ್ನು ಬೆಳೆಯುವುದಕ್ಕೆ ಕೃಷಿ ಎನ್ನುತ್ತೇವೆ. ಸೊ ಕೃಷಿ ಆಸ್ ಸಚ್, ಅಗ್ರಿಕಲ್ಚರ್ ಆಸ್ ಸಚ್, ಅದು ಪ್ಯೂರ್ಲಿ ಇಟ್ ಈಸ್ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಆ್ಯಂಡ್ ಗ್ರೋಯಿಂಗ್ ಆಫ್ ಡಿಫರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್. ಭೂಮಿಯನ್ನು ಬಳಸಿಕೊಂಡು ವಿವಿಧ ಬೆಳೆಗಳನ್ನು ಬೆಳೆಯುವುದಕ್ಕೆ ಕೃಷಿ ಎನ್ನುತ್ತೇವೆ. ಹೀಗಾಗಿ ಅದು ಪ್ರಾಥಮಿಕ ವಲಯದ ಒಂದು ಪ್ರಮುಖ ಭಾಗ. ಇನ್ನು ಈ ಕೃಷಿ ಅಂದರೆ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವುದು ಮತ್ತು ಇದಕ್ಕೆ ಸಂಬಂಧಿತ ಇತರ ಚಟುವಟಿಕೆಗಳು, ನಿಸರ್ಗ ಆಧಾರಿತ ಚಟುವಟಿಕೆಗಳು ಅಂತ ಏನು ಬರ್ತಾವೋ ಅವು ಎಲ್ಲವೂ ಸೇರಿ ಈ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಆಗ್ತದೆ. ಸೊ ಅರ್ಥಶಾಸ್ತ್ರದ ದೃಷ್ಟಿಯಿಂದ ಪ್ರಾಥಮಿಕ ವಲಯವೆಂದರೆ ಕೃಷಿ ಮತ್ತು ಅದರ ಸಂಬಂಧಿತ ಚಟುವಟಿಕೆಗಳು ನಡೆಯುವ ಕ್ಷೇತ್ರವಾಗಿದೆ. ನಿಸರ್ಗವನ್ನು ಅವಲಂಬಿಸಿ ಯಾವ್ಯಾವ ಚಟುವಟಿಕೆಗಳು ನಡೀತವೆ. ಫಾರ್ ಎಕ್ಸಾಂಪಲ್, ಯಾರೋ ಚಾಪೆ ಹೆಣೆಯೋದು ಅಂತ ಮಾಡ್ತಾರೆ. ಚಾಪೆ ಹೆಣೆಯೋದು ಚಾಪೆ ಹುಲ್ಲು ಅಂತಾನೆ ಬರ್ತದೆ. ಆ ಹುಲ್ಲು ನಿಸರ್ಗದಲ್ಲಿ ಸಿಗ್ತದೆ. ಅದನ್ನು ಬಳಸಿಕೊಂಡು ನೀವು ಅಲ್ಲಿ ಯಾವುದೋ ಆಹಾರ ಧಾನ್ಯ ಆಗೋದಿಲ್ಲ, ಉತ್ಪಾದನೆ ಆಗೋದಿಲ್ಲ, ಹಣ್ಣು ತರಕಾರಿ ಉತ್ಪಾದನೆ ಆಗೋದಿಲ್ಲ. ಭೂಮಿಯ ಮೇಲೆ ಬೆಳೆದಂಥ ಆ ಹುಲ್ಲನ್ನು ಕತ್ತರಿಸಿಕೊಂಡು ಬಂದು ಚಾಪೆ ಮಾಡೋರಿದ್ದಾರೆ. ಹಾಗೆ ಈ ಕಟ್ಟಿಗೆಯ ಬುಟ್ಟಿಗಳನ್ನು ಮಾಡುವವರಿದ್ದಾರೆ. ಸಿಂಧಿ ಬುಟ್ಟಿ ಅಂತ ಬರ್ತದೆ, ಜಾಲಿ ಕಟ್ಟಿಗೆ ಬುಟ್ಟಿ ಅಂತ ಬರ್ತದೆ. ನಮ್ಮ ಕಡೆ ಬೇರೆ ಬೇರೆ ಕಟ್ಟಿಗೆಯ ಬುಟ್ಟಿಗಳನ್ನು ಮಾಡ್ತಾರೆ. ಅದು ಕೃಷಿ ಸಂಬಂಧಿತ ಚಟುವಟಿಕೆ. ಹೀಗಾಗಿ ಅದು ಪ್ರಾಥಮಿಕ ವಲಯದಲ್ಲಿ ಬರ್ತದೆ. ಹಾಗೆ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅಲ್ಲೆಲ್ಲ ನೀವು ಬೆಳೆಗಳನ್ನು ಬೆಳೆಯೋದಿಲ್ಲ. ಬಟ್ ಆ ಕೋಳಿ, ಕುರಿ, ಹಂದಿ, ಎಮ್ಮೆ, ಎತ್ತು, ಆಕಳು ಇವೆಲ್ಲ ಬದುಕೋದು ಯಾವುದರ ಮೇಲೆ? ಮೊಲ ಸಾಕಾಣಿಕೆ, ಜೇನು ಸಾಕಾಣಿಕೆ ಇವೆಲ್ಲ ಬದುಕೋದು ಯಾವುದರ ಆಧಾರದ ಮೇಲೆ? ಭೂಮಿಯ ಆಧಾರದ ಮೇಲೆ. ಸೊ ಭೂಮಿಯಲ್ಲಿರುವಂಥ ಮೂಲಗಳನ್ನು ಬಳಸಿಕೊಂಡು ಅವಕ್ಕೆಲ್ಲ ಮೇವು ಬೇಕು, ಅವಕ್ಕೆಲ್ಲ ಕಾಳು ಕಡಿ ಬೇಕು, ಅವುಗಳಿಗೆಲ್ಲ ಹೂಗಳು ಬೇಕು, ಅವುಗಳಿಗೆ ಮತ್ತಿನ್ನೇನೋ ಬೇಕು. ಅದೆಲ್ಲವೂ ಭೂಮಿಯಲ್ಲೇ ಇರೋದರಿಂದ, ಭೂಮಿಯಿಂದಲೇ ದೊರೆಯೋದರಿಂದ ನಾವು ಅದನ್ನು ಪ್ರಾಥಮಿಕ ವಲಯದ ಭಾಗ ಅಂತ ಕರಿತೀವಿ. ಹೀಗೆ ಪ್ರಾಥಮಿಕ ವಲಯದ ಒಂದು ಭಾಗವಾಗಿರುವಂಥದ್ದು ಕೃಷಿ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಸೊ ಎಷ್ಟೋ ಸಲ ಇವನ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿಗೂ ಕೂಡ ಇಂಥದ್ದು ಬರ್ತಿರ್ತದೆ. ಪ್ರಾಥಮಿಕ ವಲಯವೆಂದರೆ ಫಸ್ಟ್ಗೆ ಆಪ್ಷನ್ ಕೃಷಿ ಅಂತ ಕೊಟ್ಬಿಟ್ಟಿರ್ತಾನೆ, ನಮ್ಮ ಹುಡುಗರು ಉತ್ತರ ಜಡದು ಬಿಡ್ತಾರೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ಕೆಳಗೆ ನೋಡಬೇಕು. ಅದು ಕೃಷಿ ಮತ್ತು ಅದರ ಸಂಬಂಧಿತ ಚಟುವಟಿಕೆಗಳು ಅನ್ನೋದು. ಓಕೆ, ಹಾಗಿದ್ರೆ ಈಗ ನಾವು ಕೃಷಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಏನದರ ಮಹತ್ವ ಇದೆ ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಎಸ್, ಭಾರತದಲ್ಲಿ ಕೃಷಿಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಸೊ ಇಷ್ಟೇ ನಿಮಗೆ ಪ್ರಶ್ನೆ ಬರಬಹುದಾದದ್ದು.
ಭಾರತದಲ್ಲಿ ಕೃಷಿಯ ಮಹತ್ವ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಭಾರತದಲ್ಲಿ ಕೃಷಿಯ ಮಹತ್ವವೇನು ಚರ್ಚಿಸಿರಿ. ಭಾರತದಲ್ಲಿ ಕೃಷಿಯ ಮಹತ್ವವೇನು ವಿವರಿಸಿರಿ. ಹೀಗೆ ಇನ್ನು ಸ್ವಲ್ಪ ಕ್ವಶನ್ ಪೇಪರ್ ಸೆಟ್ ಮಾಡೋನು. ಸ್ವಲ್ಪ ನಾನು ಹೇಳ್ತಿರುವಂಥದ್ದು ಪ್ರತಿ ಟಾಪಿಕ್ಗೂ ನಾನು ನಿಮಗೆ ಮೇನ್ಸ್ ದೃಷ್ಟಿಯಿಂದ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಆ ಕ್ವಶನ್ಗಳನ್ನು ನೀವು ವಿಶೇಷವಾಗಿ ಗಮನಿಸಬೇಕು, ನೋಟ್ ಮಾಡ್ಕೋಬೇಕು ಅವುಗಳನ್ನು, ಮತ್ತು ಅದಕ್ಕೆ ಉತ್ತರವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು ನೀವು. ಅದು ನಿಜವಾದ KS ಮುಖ್ಯ ಪರೀಕ್ಷೆ ಸಿದ್ಧತೆ ಆಗ್ತದೆ ಅನ್ನೋದು ತಮ್ಮ ತಲೆಯಲ್ಲಿ ಇರಬೇಕು. ಇದು ಬಹಳ ಮುಖ್ಯ ವಿಷಯ. ಓಕೆ, ಎಸ್. ಇನ್ನು ಸ್ವಲ್ಪ ಕ್ವಶನ್ ಪೇಪರ್ ಸೆಟ್ ಮಾಡೋನು ತುಸು ಬುದ್ಧಿವಂತನಿದ್ರೆ ಅವನು ಏನು ಮಾಡ್ಬೋದು? ಭಾರತದಲ್ಲಿ ಹೆಚ್ಚುತ್ತಿರುವ ಕೈಗಾರಿಕೀಕರಣ ಮತ್ತು ಸೇವಾ ವಲಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೃಷಿಯ ಮಹತ್ವವೇನು ಚರ್ಚಿಸಿ. ನೋಡ್ರಿ, ಅವನು ಇಲ್ಲಿ ಸುಮ್ಮನೆ ಅದನ್ನು ನಿಮ್ಮನ್ನು ಕನ್ಫ್ಯೂಸ್ ಮಾಡೋ ಸಲುವಾಗಿ ಭಾರತದಲ್ಲಿ ಬೆಳೆಯುತ್ತಿರುವ ಕೈಗಾರಿಕೀಕರಣ ಮತ್ತು ಸೇವಾ ವಲಯದ ಬೆಳವಣಿಗೆ ಇವುಗಳ ಹಿನ್ನೆಲೆಯಲ್ಲಿ ಕೃಷಿಯ ಮಹತ್ವವನ್ನು ಚರ್ಚಿಸಿ. ಆವಾಗಲೂ ಇದನ್ನೇ ಹೇಳಬೇಕು ನೀವು, ಮತ್ತೇನೂ ಇರೋದಿಲ್ಲ ಉತ್ತರ. ಹೌದು, ಅವು ತುಂಬ ಮಹತ್ವದವುಗಳಾಗಿದ್ದಾವೆ, ತುಂಬ ಬೆಳೀತಾ ಇದ್ದಾವೆ. ಅವು ತುಂಬ ಬೆಳೀತಾ ಇದ್ದರೂ ಇದಿಲ್ಲದೆ ಅವು ಇಲ್ಲ ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಟು, ಓಕೆ ಕೃಷಿ ಎಂಥ ಮಹತ್ವವನ್ನು ಹೊಂದಿದೆ ಭಾರತದಲ್ಲಿ ಅದನ್ನು ವಿವರಿಸ್ತಾ ಹೋಗಬೇಕು. ಸೊ ಹೀಗಿರ್ತದೆ. ಓಕೆ, ಸೊ ಕೃಷಿಯ ಮಹತ್ವದಲ್ಲಿ ಅತ್ಯಂತ ಮಹತ್ವದ ಅಂಶ ಉದ್ಯೋಗದ ದೊಡ್ಡ ಮೂಲ. ಹೌದು, ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು ಅಂತ ನೀವು ಹೇಳ್ಬೋದು. ಭಾರತದಲ್ಲಿ ಇವತ್ತಿಗೂ ನಿಮಗೆ ಒಂದು ಫ್ಯಾಕ್ಟ್ರಿಯಲ್ಲಿ ದುಡಿಬೇಕಾದ್ರೆ ನಿಮಗೆ ಸ್ಕಿಲ್ಸ್ ಕೇಳ್ತಾರೆ, ನಿಮ್ಮ ಕೆಪಬಿಲಿಟೀಸ್ ಕೇಳ್ತಾರೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾರೆ. ಸರ್ವಿಸ್ ಸೆಕ್ಟರ್ನಲ್ಲೂ ಕೂಡ ನಿಮಗೆ ಸ್ಕಿಲ್ಸ್ ಇಲ್ಲದೆ ಸರ್ವಿಸ್ ಸೆಕ್ಟರ್ ಅನ್ನೋದು ಇರೋದಿಲ್ಲ. ಆದರೆ ಈ ಸ್ಕಿಲ್ಸ್ ಇಲ್ಲದೆ, ಎಜುಕೇಷನ್ ಇಲ್ಲದೆ ಎಲ್ಲಾದರೂ ನೀವು ಬದುಕಬಹುದು ಅಂದರೆ ಅದು ಕೃಷಿ ಕ್ಷೇತ್ರ. ಸುಮ್ಮನೆ ನಾನು ಬಾಂಡ್ರಿ ಅಂತ ಹೋದರೆ ಬಾಪ ಅಂತ ಕರ್ಕೊತಾರೆ ಆಲ್ಮೋಸ್ಟ್. ಹೌದಲ್ಲ? ಅಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ತೆರನಾದ ಕೆಲಸ ಇರ್ತದೆ. ಆ ಗಳಿಕೆ ಹೆಚ್ಚು ಕಡಿಮೆ ಅನ್ನೋದು ಬೇರೆ ಮಾತು, ಆದರೆ ನಿಮಗೆ ಉದ್ಯೋಗ ಖಚಿತ ಅಂತ ಹೇಳಬಹುದು. ರೈಟ್? ಸೊ ಒಂದು ಕಾಲದಲ್ಲಿ ಭಾರತದೊಳಗೆ 70%ಕ್ಕೂ ಹೆಚ್ಚು ಜನ ಕೃಷಿಯಲ್ಲಿ ತೊಡಗಿಕೊಂಡಿದ್ದರು. ಹೌದು, ಸ್ವಾತಂತ್ರ್ಯ ಪೂರ್ವದ ಸನ್ನಿವೇಶದೊಳಗೆ ನಮ್ಮಲ್ಲಿ ಕೈಗಾರಿಕಾ ವಲಯ ಅನ್ನೋದು ಇದ್ದಿರಲಿಲ್ಲ, ಅಥವಾ ಇದ್ದರೂ ಕೂಡ ತುಂಬ ನಗಣ್ಯ ಆಗಿತ್ತು ಬ್ರಿಟಿಷರ ಶೋಷಣಾತ್ಮಕ ನೀತಿಯಿಂದಾಗಿ. ಹಾಗೆಯೇ ಸೇವಾ ವಲಯ ಅನ್ನುವಂಥದ್ದು ಕೂಡ ತುಂಬ ಇನ್ನೂ ಕಣ್ಣು ತೆರೆದಿರಲಿಲ್ಲ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಾ ವಲಯ ಇತ್ತು. ಹೀಗಿದ್ದರಿಂದ ಮತ್ತು ದೇಶದ ಜನಸಂಖ್ಯೆ, ಬಹುಸಂಖ್ಯಾತ ಜನರು ಕೃಷಿಯನ್ನೇ ಅವಲಂಬಿಸಿದ್ರು ತಮ್ಮ ಆದಾಯಕ್ಕಾಗಿ, ತಮ್ಮ ಉದ್ಯೋಗಕ್ಕಾಗಿ. ಸೊ 70%ಕ್ಕೂ ಹೆಚ್ಚಿತ್ತು. ಆದರೆ ಈಗ ಬರ್ತಾ ಬರ್ತಾ ಭಾರತದಲ್ಲಿ ವಿವಿಧ ಕೈಗಾರಿಕಾ ನೀತಿಗಳು ಬಂದವು, ಮತ್ತು ಅದಕ್ಕೆ ಪೂರಕವಾಗಿ ಸೇವಾ ವಲಯದ ಬೆಳವಣಿಗೆಗೆ ಸರ್ಕಾರ ವಿಶೇಷ ಕ್ರಮಗಳನ್ನು ಕೈಗೊಳ್ತಾ ಬಂದಿದೆ, ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನ ಹಂತವಾಗಿ ಏನಾಗ್ತಾ ಇದ್ದಾರೆ? ಕೃಷಿ ವಲಯದಿಂದ ಈ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಶಿಫ್ಟ್ ಆಗ್ತಾ ಹೊರಟಿದ್ದಾರೆ. ಸೊ ಇಷ್ಟಾಗಿಯೂ ಪ್ರಸ್ತುತ ಅಂದಾಜು ಇದು 2% ಹೆಚ್ಚು, 2% ಕಡಿಮೆ. ಅಂದಾಜು 48% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ, ನೇರವಾಗಿ ಮತ್ತು ಅನೇರವಾಗಿ. ಇದು ಕಡಿಮೆದಲ್ಲ. ನಾವು ನೋಡ್ತೀವಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಸರಾಸರಿ 16% GDPಗೆ ಕೊಡುಗೆ ನೀಡ್ತಿರುವಂಥ ಕೃಷಿ ಅರ್ಧದಷ್ಟು ಜನಸಂಖ್ಯೆಗೆ ಉದ್ಯೋಗ ಕೊಟ್ಟಿದೆ ಅನ್ನುವಂಥದ್ದು ಅದು ಸಣ್ಣದಲ್ಲ. ಅವರು ಏನು, ಮತ್ತೆ ಆಗಲೇ ಹೇಳಿದಂತೆ ಕೃಷಿ ಒಳಗೆ ತೊಡಗಿಕೊಂಡವರು ಯಾರು ಅಂತ ಕೇಳಿದರೆ ಅವರು ಏನು ಹೆಚ್ಚು ಕಡಿಮೆ ಶಿಕ್ಷಣ ಇಲ್ಲದವರು, ಕೌಶಲ್ಯ ಇಲ್ಲದವರು. ಶಿಕ್ಷಣ ಕೌಶಲ್ಯ ಇಲ್ಲದೆಯೂ ಅವರಿಗೆ ಬದುಕು ಕೊಟ್ಟಿದೆ ಅನ್ನೋದು ಈ ಕೃಷಿಯ ಹೆಗ್ಗಳಿಕೆ. ಒಂದು ಉದ್ಯೋಗದಾತನಾಗಿ ಅದು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ರಾಷ್ಟ್ರೀಯ ಆದಾಯದ ಮೂಲವಾಗಿ ಕೃಷಿ. ಎಸ್, ರಾಷ್ಟ್ರೀಯ ಆದಾಯದ ಮೂಲ. ಸೊ ನಮ್ಮ ಜಿ ಡಿ ಪಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ವೇಗವಾಗಿ ಬೆಳೀತಾ ಇದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ವೇಗದ ಆರ್ಥಿಕ ಬೆಳವಣಿಗೆಯನ್ನು ನಾವು ಇವತ್ತು ಸಾಧಿಸ್ತಾ ಇದ್ದೀವಿ. ಹೀಗೆ ಬೆಳೆಯುತ್ತಿರುವಂಥ ಆರ್ಥಿಕತೆಯ ಒಂದು ಪ್ರಮುಖ ಭಾಗವಾಗಿ ಈಗಲೂ ಕೂಡ ಕೃಷಿ ಉಳಿದಿದೆ. ಒಟ್ಟು GDPಯಲ್ಲಿ ಅದರ ಭಾಗ ಕಾಲಾಂತರದಲ್ಲಿ ಕಡಿಮೆ ಆಗಿರಬಹುದು. ಹಾಗಂತಂದು ಒಟ್ಟು ಕೃಷಿ ಆದಾಯ ಕಡಿಮೆ ಆಯಿತು ಅಂತ ತಿಳ್ಕೊಬಾರ್ದು. ಮತ್ತೆ ಆ ಕೈಗಾರಿಕೆ ಮತ್ತು ಸೇವಾ ವಲಯದ
ಒಂದು ಬೆಳವಣಿಗೆಯ ವೇಗ ನಮ್ಮ ಕೃಷಿಗಿಂತ ಹೆಚ್ಚಾಗಿರೋದ್ರಿಂದ ಒಟ್ಟು GDPಯಲ್ಲಿ ಅವುಗಳ ಪಾಲು ದೊಡ್ಡದಿರಬಹುದು. ಹಾಗಂತಂದು ಕೃಷಿಯ ಪಾಲನ್ನು ನಿರ್ಲಕ್ಷಿಸುವಂತಿಲ್ಲ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ GDPಯಲ್ಲಿ ಕೃಷಿಯ ಪಾಲು 60%ಕ್ಕೂ ಹೆಚ್ಚಿತ್ತು. ಹೌದು, ಆಗಲೇ ಹೇಳಿದಂತೆ ಅವಾಗ ನಮ್ಮಲ್ಲಿ ಕೈಗಾರಿಕೀಕರಣ ಆಗಿರಲಿಲ್ಲ, ಸೇವಾ ವಲಯ ಬೆಳೆದಿರಲಿಲ್ಲ. ಹೀಗಾಗಿ ಇರೋದೇ ಕಡಿಮೆ ಆದಾಯ, ಇರೋ ಆದಾಯವೇ ಕಡಿಮೆ, ಅದರೊಳಗೆ ಇಷ್ಟು ದೊಡ್ಡ ಕೊಡುಗೆ ಕೃಷಿಯಿಂದ ಬರ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾದ ಇಳಿಮುಖವನ್ನು ನಾವು ಕಾಣ್ತಾ ಬಂದಿದ್ದೇವೆ. ಇವನ್ ನಾನು ಹಿಂದಿನ ಒಂದು ಸ್ಲೈಡ್ನಲ್ಲಿ ಏನು ಉದ್ಯೋಗದಾತನಾಗಿದ್ದು ಕೆಲಸ ಮಾಡ್ತಾ ಇದೆ 48%. ನಿಜವಾಗಿಯೂ ಅಷ್ಟು ಇರಬಾರ್ದು. ಅದು ದೇಶದ ಆರ್ಥಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇವತ್ತು ನಮ್ಮ ರೈತರು ಬಹುತೇಕರು ಹೇಳ್ತಾ ಇದ್ದಾರೆ, ಇಲ್ಲ ಆಳುಗಳು ಸಿಗ್ತಾ ಇಲ್ಲ, ಕೃಷಿ ಮಾಡೋದು ಕಷ್ಟ ಆಗಿದೆ. ನಿಮಗೆ ಯಾರು ಹೇಳಿದ್ದಾರೆ ಆಳುಗಳನ್ನು ಅವಲಂಬಿಸಿ ಕೃಷಿ ಮಾಡಿ ಅಂತ? ಇವತ್ತು ಅಮೇರಿಕಾ, ಯುರೋಪ್ನಂಥ ದೇಶಗಳಲ್ಲಿ ಕೇವಲ 2% ಹಬ್ಬಬ್ಬ ಅಂದರೆ 10% ಜನ ಕೃಷಿ ಒಳಗೆ ತೊಡಗಿಕೊಂಡು ಅವರು ತಮ್ಮ ದೇಶಕ್ಕೆ ಬೇಕಾಗುವಷ್ಟೆಲ್ಲ ಉತ್ಪಾದಿಸಿ ಜಗತ್ತಿಗೆ ರಫ್ತು ಮಾಡುವಂಥ ಶಕ್ತಿಯನ್ನು ಪಡೆದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಅವರು ಅಳವಡಿಸಿಕೊಂಡಿರುವಂಥ ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೀವಿ ನಾವು. ಅದ್ರ ಬಗ್ಗೆ ಮುಂದೆ ವಿಷಯ ಬರ್ತದೆ, ಆಟೋಮೇಷನ್ ಆರ್ ಮೆಕ್ಯಾನೈಜೇಷನ್ ಆಫ್ ಅಗ್ರಿಕಲ್ಚರ್ ಅಂತ. ಸೊ ನಮ್ಮಲ್ಲಿ ಕೂಡ ಅದು ಆಗಬೇಕಾಗಿದೆ ಮತ್ತು ಹಂತ ಹಂತವಾಗಿ ಅದೇ ಆಗ್ತಾ ಇದೆ. ಇವತ್ತು ಹಳ್ಳಿಗಳಲ್ಲಿ ಆಳುಗಳು ಸಿಗ್ತಾ ಇಲ್ಲ ಅನ್ನೋದು ಇಟ್ ಇಸ್ ಗುಡ್ ಸೈನ್, ಇಟ್ ಈಸ್ ಎ ಹೆಲ್ದಿ ಸೈನ್ ಅಂತ ನಾನು ಹೇಳ್ತೀನಿ ಅರ್ಥಶಾಸ್ತ್ರದ ದೃಷ್ಟಿಯಿಂದ. ಇಷ್ಟು ಜನ ಕೃಷಿಯಲ್ಲಿ ತೊಡಗಿಕೊಳ್ಬೇಕಾಗಿಲ್ಲ. ಸೊ ಅದನ್ನು ನಾವು ಬೇರೆ ರೀತಿ ಒಳಗೆ ಚರ್ಚೆ ಮಾಡ್ಬೋದು, ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಓಕೆ, 2023-24 ಪ್ರಸ್ತುತ ಬೆಲೆಗಳಲ್ಲಿ GDPಗೆ ಕೃಷಿ ಮತ್ತು ಸಂಬಂಧಿತ ವಲಯದ ಕೊಡುಗೆಯು 17.59% ಇದನ್ನು ನಾವು ಕಳೆದ ಒಂದು 10 ವರ್ಷಗಳ ಅನಾಲಿಸಿಸ್ ನೋಡಿದರೆ ಬಿಟ್ವೀನ್ 16 to 20% ಇದು ಓಡಾಡ್ತಾ ಇದೆ. 20% ಆದದ್ದು ಕೋವಿಡ್ ಟೈಮ್ದಲ್ಲಿ, ತಮಗೆ ಗೊತ್ತಿರಲಿ. ಅದಕ್ಕೆ ಕಾರಣ ಕೃಷಿ ಯಥಾ ಪ್ರಕಾರ ಕೋವಿಡ್ನಿಂದ ಕೃಷಿ ಮೇಲೆ ಏನೂ ಹೆಚ್ಚು ಕಡಿಮೆ ಕೆಟ್ಟ ಪರಿಣಾಮ ಆಗಲಿಲ್ಲ. ಅಫ್ಕೋರ್ಸ್ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲದೆ ರೈತರು ಹಾನಿ ಅನುಭವಿಸಿದ್ರು ಅನ್ನೋದು ನಿಜ, ಮಾರುಕಟ್ಟೆಗಳೆಲ್ಲ ಬಂದಾದ್ದರಿಂದ. ಆದರೆ ಕೋವಿಡ್ನಿಂದಾಗಿ ಕೃಷಿ ಬೆಳವಣಿಗೆ ಅಥವಾ ಕೃಷಿ ಕ್ಷೇತ್ರದ ಮೇಲೆ ಅಂತಾಪರಿ ಅಂದರೆ ಈ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಹೋಲಿಸಿದರೆ ಅಂಥ ಕೆಟ್ಟ ಪರಿಣಾಮ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಆ ವರ್ಷ ಅಂದರೆ 2019 ಮತ್ತು 20 ಹಣಕಾಸು ವರ್ಷ ಅಂತ ಏನಿತ್ತೋ ಆವಾಗ ಮಾತ್ರ ಈ ಕೃಷಿಯ ಕೊಡುಗೆ GDPಗೆ 20% ಅದನ್ನು ಬಿಟ್ಟರೆ ಅತ್ಯಂತ ಕಡಿಮೆ ಅಂತಂದರೆ ನನಗೆ ನೆನಪಿದ್ದ ಹಾಗೆ 2012-13ರಲ್ಲಿ ಕೃಷಿಯ ಕೊಡುಗೆ 14%ಕ್ಕೆ ಇಳಿದಿತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಹೀಗೆ ಇವತ್ತು ಅದು ಅತ್ಯಂತ ಕಡಿಮೆ ಇದ್ದುದು. ಅದರ್ವೈಸ್ ಸರಾಸರಿ 16-20% ರೇಂಜ್ದೊಳಗೆ ಈ GDPಗೆ ಕೃಷಿಯ ಕೊಡುಗೆ ಇರ್ತದೆ. ಸೊ ಒಂದು ವರ್ಷ ಹೆಚ್ಚಾಗುತ್ತೆ, ಒಂದು ವರ್ಷ ಕಡಿಮೆ ಆಗುತ್ತೆ. ಇದು 2023-24ರಲ್ಲಿ 17.59. 2024-25 ಇನ್ನೂ ಯಾಕಂದರೆ ಈ 24-25 ಅಂತ ಬಂದಾಗ ಹಿಂಗಾರಿ ಬೆಳೆ ರಾಬಿ ಕ್ರಾಪ್ ಅಂತ ಏನಿದೆ ಅದರದ್ದು ಆ್ಯಕ್ಚುಲಿ ಇನ್ನೂ ಫಿಗರ್ಸ್ ಬರಬೇಕು. ಸೊ ಅಷ್ಟಿದ್ದು ಒಂದು ಅಂದಾಜು ಎಷ್ಟಾಗಿರಬಹುದು ಅಂತ ಕೇಳಿದರೆ 16% GDPಗೆ 2024-25 ಕೊಡುಗೆ ಇರಲಿದೆ ಅಂತ ಒಂದು ಪಿಕ್ಚರ್ ಸಿಗ್ತದೆ. ಇಲ್ಲಿ ಎಕ್ಸಾಮಿನರ್ ಕೂಡ ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇಷ್ಟೇ ಆಯ್ತೇನೋ ಅಷ್ಟೇ ಆಯ್ತೇನೋ. ಸಮ್ವೇರ್ ನಿಮ್ಮದು ನೀವು ಇವನ್ ಅಂದಾಜು 17% ಕೊಡುಗೆ ಇದೆ, ಅಂದಾಜು 18% ಇದೆ, ಅಂದಾಜು 16% ಇದೆ. 1% ಹೆಚ್ಚು 1% ಕಡಿಮೆ ನಡೀತದೆ. ನಿಮಗಿಲ್ಲಿ ತಿಳುವಳಿಕೆಗಾಗಿರಲಿ ಅನ್ನುವಂಥ ಕಾರಣಕ್ಕೆ ನಾನು ಇಷ್ಟು ಕೊಟ್ಟಿದ್ದೀನಿ. ನಿಮಗೆ ಇವು ನೆನಪು ಇರಲಿದ್ರೂ ಕೂಡ ಅಂದಾಜು ಎಷ್ಟು ಅನ್ನೋದು ನಿಮ್ಗೆ ಗೊತ್ತಿರಲಿ. ಸೊ ಸೇವಾ ವಲಯದ ಕೊಡುಗೆ ಇದು ಸರಾಸರಿ ಇಷ್ಟು ಮೇಂಟೈನ್ ಮಾಡಿಕೊಂಡು ಬಂದಿದೆ, 54-56 ಆ ರೇಂಜ್ದೊಳಗೆ ಅದು ಇದೆ. ಇನ್ನು ಕೈಗಾರಿಕಾ ವಲಯ ಇದು ಕೂಡ ಈ ಒಂದು 26-28. ಸೊ ಆ ಒಂದು 1-2% ವೇರಿಯೇಷನ್ 3 ಕ್ಷೇತ್ರದೊಳಗೆ ಅದು ನ್ಯಾಚುರಲ್. ಯಾವುದೋ ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗಬೇಕಾಗ್ತದೆ, ಇನ್ನೊಂದು ಕಡಿಮೆ ಆದರೆ ಇನ್ನೊಂದು ಹೆಚ್ಚಾಗಬೇಕಾಗ್ತದೆ. ಸೊ ಆ ಅರ್ಥದೊಳಗೆ ಇದು
ಇರುವಂಥದ್ದು. ಸೊ 2011-12 ಸ್ಥಿರ ಬೆಲೆಗಳಲ್ಲಿ ಕೃಷಿ ಮತ್ತು ಸಂಬಂಧಿತ ಕೈಗಾರಿಕೆ ಮತ್ತು ಸೇವಾ ವಲಯದ ಸಂಯೋಜನೆಯು ಕ್ರಮವಾಗಿ ನೋಡಿ ಇಲ್ಲಿ 2011-12 12-13 ನಾನು ಹೇಳಿದ್ದು. ಸೊ 14.45, 30.82, 54.73 ಆಗಿತ್ತು. ಸೊ ಅವಾಗ ಕೃಷಿ ಮೌಲ್ಯ ಅತ್ಯಂತ ಕಡಿಮೆ ಇತ್ತು ಅನ್ನೋದನ್ನು ನೀವು ಗಮನಿಸ್ಬೋದು, ರೈಟ್. ಸೊ ಸೇವಾ ವಲಯ ಅಷ್ಟು ಆಲ್ಮೋಸ್ಟ್ 54 to 55% ರೇಂಜ್ದೊಳಗೆ ರೆಗ್ಯುಲರ್ ಆಗಿ ಮುಂದುವರೆದಿದೆ. ಸೊ ಇದು ರಾಷ್ಟ್ರೀಯ ಆದಾಯದ ಮೂಲವಾಗಿ ಕೃಷಿ ಎಷ್ಟು ಮಹತ್ವದ್ದು ಅನ್ನೋದನ್ನು ತಾವು ನೋಡಿದ್ರಿ. ಆಹಾರ ಪೂರೈಕೆ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ಭಾರತ. ಆಹಾರ ಒಂದು ಭದ್ರತೆ ಅನ್ನುವಂಥದ್ದು ನಮ್ಮ ದೇಶಕ್ಕೆ ತುಂಬ ಮಹತ್ವದ್ದು. ಇದನ್ನು ನಾವು ಸ್ವಲ್ಪ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ದೊಳಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ನಿಮಗೆ. ನಾವು ಆಗಲೇ ನೋಡಿದ್ವಿ, ಮೊದಲಿನಿಂದಲೂ ಭಾರತ ಕೃಷಿ ಪ್ರಧಾನ ದೇಶ. ಅರೆ ಬಾಪ್ರೆ, ಮೊದಲಿಂದಲೂ ಕೃಷಿ ಪ್ರಧಾನ ದೇಶ ಆಗಿರುವಂಥ ಭಾರತದೊಳಗೆ ಜನಸಂಖ್ಯೆ ಕೇವಲ 25-30 ಕೋಟಿ ಇದ್ದಾಗ ಯಾಕೆ ಹೊಟ್ಟೆಗೆ ಅನ್ನ ಇಲ್ಲದೆ ಲಕ್ಷ ಜನ ಸತ್ರು? ನೀವು ಕೇಳ್ತೀರಿ ಬೆಂಗಾಲ್ ಫೆಮೈನ್ ಅಂತ ಕೇಳ್ತೀರಿ, ಬೆಂಗಾಲ್ ಕ್ಷಾಮ. ದಶಲಕ್ಷಗಟ್ಟಲೆ ಜನ ಸತ್ರು, ಆಹಾರವಿಲ್ಲದೆ ಸತ್ರು. ಕಾರಣ ಏನು? ಸೊ ಆವಾಗ ನಮ್ಮಲ್ಲಿ ಕೃಷಿ ಉತ್ಪಾದನೆ ಅಷ್ಟು ಕಡಿಮೆ ಇತ್ತು ಅನ್ನೋದು ಸಿಂಪಲ್ ಅರ್ಥ. ಸೊ ಇವನ್ ನಮಗೆ ಸ್ವಾತಂತ್ರ್ಯ ದೊರೆತು 1940ರ ದಶಕ, 50ರ ದಶಕ, 60ರ ದಶಕ, 70ರ ದಶಕ, ಇವನ್ 80ರ ದಶಕದವರೆಗೂ ಭಾರತ ಆಹಾರದ ವಿಷಯದಲ್ಲಿ ಸ್ವಾವಲಂಬಿ ಆಗಿರಲಿಲ್ಲ. ವಿದೇಶಗಳಿಂದ ನಾವು ಆಹಾರವನ್ನು ತರಿಸ್ಕೊಳ್ಬೇಕಾಗಿತ್ತು, ಮುಖ್ಯವಾಗಿ ಗೋಧಿ. ಅಮೇರಿಕಾದವರು ಹೇಳ್ತಿದ್ರು, ನಾವೆಲ್ಲ ಬಾಲ್ಯ ಯೌವನಕ್ಕೆ ಬಂದಾಗಲೂ ಕೂಡ ಅಮೇರಿಕಾದಿಂದ ನಮಗೆ ಹುಳುಕು ಗೋಧಿ ಕೊಡೋರು. ಅದನ್ನು ಇನ್ನೂ ಒಡೆದು ಹೇಳಬೇಕು ಅಂದರೆ ಅಮೇರಿಕಾದೊಳಗೆ ಹಂದಿ ತಿನ್ನಲಾರ್ದಂಥ ಗೋಧಿಯನ್ನು ಭಾರತಕ್ಕೆ ಕಳಿಸ್ತಿದ್ರು ಅಂತ ಒಂದು ಮಾತು ಹೇಳ್ತಿದ್ರು. ಅವರಲ್ಲಿ ಹಂದಿ ತಿನ್ನಲಿಕ್ಕಿಲ್ಲ, ಆದರೆ ನಮ್ಮಲ್ಲಿ ಮಂದಿ ತಿಂತಿದ್ರಲ್ಲ, ತಿನ್ನಲೇಬೇಕು, ಬೇರೆ ದಾರಿ ಇದ್ದಿರಲಿಲ್ಲ. ನೋಡ್ರಿ, ಆವಾಗಲೂ ಕೃಷಿ ಪ್ರಧಾನ ದೇಶವೇ ಆಗಿದ್ವಿ ನಾವು, ಆದರೆ ಆಹಾರ ಭದ್ರತೆ ಅನ್ನುವಂಥದ್ದು ನಮಗೆ ದೊರೆತಿರಲಿಲ್ಲ. ಆದರೆ ಇಂದು ಜನಸಂಖ್ಯೆ 145 ಕೋಟಿಯನ್ನು ಮಿಕ್ಕಿದೆ. ಈ 145 ಕೋಟಿ ಜನರಿಗೆ ಇವತ್ತು ತಿಂದುಂಡು ತೇಗಿ ಸಾಕಷ್ಟು ಆಹಾರ ಧಾನ್ಯಗಳು ನಮ್ಮಲ್ಲಿ ಉಳಿತಾ ಇದೆ ಮತ್ತು ಅದನ್ನು ನಾವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಸೊ ತಾವು ಇವತ್ತು ಕೇಳಿರ್ಬೋದು, ಅಕ್ಕಿಯ ರಫ್ತು ಅಂತ ಬಂದಾಗ ಜಗತ್ತಿನಲ್ಲೇ ಅತಿ ದೊಡ್ಡ ಅಕ್ಕಿಯ ರಫ್ತುದಾರ ದೇಶ ಭಾರತ ಅನ್ನುವಂಥ ಹೆಗ್ಗಳಿಕೆಯನ್ನು ಇವತ್ತು ನಾವು ಪಡೆದುಕೊಂಡಿದ್ದೇವೆ. ಹಾಗೆ ಸಕ್ಕರೆಯಲ್ಲಿ ಒಂದು ಪ್ರಮುಖ ರಫ್ತುದಾರ ಅಂತ ನೋಡ್ತಾ ಇದ್ದೀವಿ. ಹಾಗೆ ಹಣ್ಣು, ತರಕಾರಿ ಇತ್ಯಾದಿಗಳು, ಕೃಷಿ ಉತ್ಪನ್ನಗಳ ರಫ್ತು ಒಂದು ಕಾಲದೊಳಗೆ ನಮಗೆ ತಿನ್ನೋದಕ್ಕಿದ್ದಿರಲಿಲ್ಲ, ಆದರೆ ಇವತ್ತು ನಾವು ರಫ್ತು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಕೃಷಿಗೆ ಎಷ್ಟು ಧನ್ಯವಾದ ಹೇಳಬೇಕು ಅನ್ನೋದು. ಯಾಕಂದ್ರೆ ನೀವು ಉಳಿದದ್ದು ಏನೋ ಇದ್ದರೆ ನಡೀತದೆ, ಇಲ್ಲದಿದ್ರೂ ನಡೀತದೆ, ಆದರೆ ಆಹಾರ ಇಲ್ಲದೆ ನಡೆಯೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಇಷ್ಟು ದೊಡ್ಡ ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ತಿರುವಂಥ ಪುಣ್ಯದ ಕೆಲಸವನ್ನು ಏನು ಈ ನಮ್ಮ ಕೃಷಿ ಮಾಡ್ತಾ ಇದೆ, ಇಟ್ ಇಸ್ ಜಸ್ಟ್ ವಂಡರ್ಫುಲ್ ಅಂತ ನಾವು ಹೇಳಬೇಕಾದದ್ದು. ಸೊ ನೋಡ್ರಿ, ದೇಶದ ಜನಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆಹಾರ ಉತ್ಪಾದನೆ ತುಂಬ ಮುಖ್ಯ. ಹೌದು, ನೋಡ್ಕೊಳ್ರಿ, ಇಲ್ಲಿ 1950-51 ನಮ್ಮ ಆಹಾರ ಧಾನ್ಯಗಳ ಉತ್ಪಾದನೆ ಕೇವಲ 50.8 ದಶಲಕ್ಷ ಟನ್ ಇತ್ತು. ಆವಾಗ 35 ಕೋಟಿ ಜನಸಂಖ್ಯೆ ಅಂತ ಇಟ್ಕೊಳ್ಳಿ. 35 ಕೋಟಿ ಜನಸಂಖ್ಯೆಗೆ 50 ದಶಲಕ್ಷ ಟನ್ ಆಹಾರ. ಈಗ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಪ್ರಕಾರ 2023-24ರಲ್ಲಿ ಭಾರತದ ಆಹಾರ ಧಾನ್ಯ ಉತ್ಪಾದನೆ 332.22 ದಶಲಕ್ಷ, ಅದು ದಶಲಕ್ಷ ಟನ್ಗಳಾಗಿದೆ. ನೀವು ಗಮನಿಸ್ಕೊಳ್ಳಿ. ಸೊ ಒಂದು ಕಡೆ ಜನಸಂಖ್ಯೆ 35ರಿಂದ 140 ರೌಂಡ್ ಫಿಗರ್ ಇಟ್ಕೊಂಡ್ರೆ 4 ಪಟ್ಟು ಹೆಚ್ಚಾಗಿದೆ. ಹೌದಲ್ಲ? 4 ಪಟ್ಟು ಹೆಚ್ಚಾಗಿದೆ. 35 ಇದ್ದುದು 140 ಆಗಿದೆ. ಇನ್ನೊಂದು ಕಡೆ ಆಹಾರ ಧಾನ್ಯವನ್ನು ನೋಡ್ಕೊಳ್ಳಿ, 50 ದಶಲಕ್ಷ ಟನ್ ಇದ್ದುದು 332 ದಶಲಕ್ಷ ಟನ್ ಆಗಿದೆ. ಅಂತಂದರೆ
6×5 = 30, 6 ಪಟ್ಟು ಹೆಚ್ಚಾಗಿದೆ. ಇದು ಗಮನಿಸಬೇಕಾಗಿರುವಂಥದ್ದು. ಜನಸಂಖ್ಯೆ ವೇಗವಾಗಿ ಬೆಳೆದಿದೆ. ಜನಸಂಖ್ಯೆಯ ಬೆಳವಣಿಗೆಯ ವೇಗಕ್ಕಿಂತಲೂ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚು ವೇಗವಾಗಿ ಬೆಳೆದಿದೆ. ಹೀಗಾಗಿ ಇವತ್ತು ನಮಗೆ ಆಹಾರದ ಕೊರತೆ ಇಲ್ಲದಾಗಿದೆ. ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡೌನ್ಗಳಲ್ಲಿ ಆಹಾರ ಧಾನ್ಯಗಳು ತುಂಬಿ ತುಳುಕ್ತಾ ಇದ್ದಾವೆ. ಯು ಮೆ ನಾಟ್ ಬಿಲೀವ್. ಅಲ್ಲಿ ಉಳಿದದ್ದು ಮಾರಾಟ ಆಗಲಾರ್ದು, ವಿತರಿಸೋದಕ್ಕೆ ಆಗಲಾರ್ದು, ಅಂದರೆ ಬೇಡಿಕೆ ಇಲ್ಲದೆ ಉಳಿದದ್ದನ್ನು ಇವಾಗ ಏನು ಮಾಡ್ತಾ ಇದ್ದಾರೆ, ತಾವೆಲ್ಲ ಕೇಳಿರ್ಬೋದು, ಎಥನಾಲ್ಗಾಗಿ ಅದನ್ನು ಕಳಿಸ್ತಾ ಇದ್ದಾರೆ. ಎಥನಾಲ್ ಇಂಧನ ತಮಗೆ ಗೊತ್ತಿದೆ, ರೈಟ್? ಸೊ ಹೀಗೆ ಇವತ್ತು ಭಾರತ ಆಹಾರದ ವಿಷಯದಲ್ಲಿ ಸ್ವಾವಲಂಬಿ ರಾಷ್ಟ್ರ. ಇದು ಭಾಳ ಸಂತೋಷ ಪಡಬೇಕಾದದ್ದು, ಹೆಮ್ಮೆ ಪಡಬೇಕಾದಂಥದ್ದು. ಅಫ್ಕೋರ್ಸ್ ಆಹಾರಕ್ಕೆ ಸಂಬಂಧಿತ ಪೂರಕ ಮುಖ್ಯವಾಗಿ 2 ಐಟಮ್ಗಳು ಯಾವುದು ಅಂತಂದರೆ ಖಾದ್ಯ ತೈಲ ಅಂತ ನಾವು ನೋಡ್ತೀವಿ. ಖಾದ್ಯ ತೈಲ ಮತ್ತು ಬೇಳೆಕಾಳುಗಳು, ಪಲ್ಸಸ್ ಅಂತ ನಾವು ನೋಡ್ತೀವಿ. ಇವು 2 ವಿಷಯದಲ್ಲಿ ಮಾತ್ರ ಈಗಲೂ ಭಾರತ ಸ್ವಾವಲಂಬಿ ಆಗಿಲ್ಲ. ಆ ನಿಟ್ಟಿನೊಳಗೆ ಪ್ರಯತ್ನಗಳು ನಡೆದಾವೆ. ಬಟ್ ಉಳಿದಂತೆ ಸರ್ಪ್ಲಸ್ ಅದಲ್ಲ, ಅದನ್ನು ನಾವು ಮ್ಯಾನೇಜ್ ಮಾಡ್ಕೊಳಕತ್ತೀವಿ. ಸೊ ಇದು ಅರ್ಥ ಮಾಡ್ಕೋಬೇಕಾದದ್ದು, ರೈಟ್? ಮೇನ್ಲಿ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳು ಅಂದರೆ ಇವೆಲ್ಲ ಎಣ್ಣೆಕಾಳು, ಬೇಳೆಕಾಳು ನಾವು ಆಹಾರ ಧಾನ್ಯ ಅಂತ ಸ್ಪೆಸಿಫಿಕ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಆಹಾರ ಧಾನ್ಯಗಳಲ್ಲಿ ಮುಖ್ಯವಾಗಿ ಭಾರತದ ಅತಿ ದೊಡ್ಡ ಆಹಾರ ಅಕ್ಕಿ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಗೋಧಿ ಅಂತ ನೋಡ್ತೀವಿ, ಅದನ್ನು ಬಿಟ್ಟರೆ ಜೋಳ ಅಂತ ನೋಡ್ತೀವಿ, ಅದನ್ನು ಬಿಟ್ಟರೆ ಸಜ್ಜೆ ಅಂತ ನೋಡ್ತೀವಿ, ಅದನ್ನು ಬಿಟ್ಟರೆ ರಾಗಿ ಅಂತ ನೋಡ್ತೀವಿ. ಸೊ ಇವು ಮುಖ್ಯವಾದಂಥ ಆಹಾರ ಧಾನ್ಯಗಳು. ಇವು ಇವತ್ತು ನಮಗೆ ಸಾಕಾಗುವಷ್ಟು ಉತ್ಪಾದನೆ ಆಗ್ತಾ ಇದ್ದಾವೆ. ಹಾಗೆ ಮೆಕ್ಕೆಜೋಳ, ಗೋವಿನ ಜೋಳ, ಮೇಜ್ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಇನ್ನೂ 1-2-3 ಈ ತೃಣಧಾನ್ಯಗಳಲ್ಲಿ ನೀವು ರಾಗಿ, ನವಣೆ, ಬರಗ, ಅರ್ಕ, ಊದ್ಲು ಇವನ್ನೆಲ್ಲ ಕೂಡ ಸೇರಿಸ್ಕೊಳ್ಬೋದು ಆಹಾರ ಧಾನ್ಯಗಳ ಪಟ್ಟಿಯಲ್ಲಿ. ಎನಿವೆ, ವಿ ಆರ್ ಸೆಲ್ಫ್ ಸಫಿಷಿಯಂಟ್ ಇನ್ ಫುಡ್ ಗ್ರೇನ್ಸ್ ಟುಡೇ ಥ್ಯಾಂಕ್ಸ್ ಟು ಅಗ್ರಿಕಲ್ಚರ್. ಹಾಗೆ ಇದು ಹಿಂದಿನ 5 ವರ್ಷಗಳ ನೋಡ್ರಿ, ಈ ಒಂದು ಇಲ್ಲಿ ಫಿಗರ್ ನೋಡಿದಾಗ 2017-18ರಿಂದ 21-22 ಸರಾಸರಿ ಉತ್ಪಾದನೆಗಿಂತ 308 ಲಕ್ಷ ಟನ್ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ನಿರಂತರವಾಗಿ ದೇರ್ ಇಸ್ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಗ್ರೋತ್. ಕೇವಲ 5 ವರ್ಷಗಳ ಅಂತರದೊಳಗೆ 308 ಲಕ್ಷ ಟನ್ ಅಂದರೆ ಸುಮಾರು 30 ದಶಲಕ್ಷ ಟನ್ ಏನಾಗಿದೆ, ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಿದೆ. ಈಗಲೂ ಹೆಚ್ಚು ಆಗ್ತಾ ಇದೆ. ಆದಾಗ್ಯೂ ಎಲ್ಲಿನೋ ಹವಾಮಾನ ವಿದ್ಯಮಾನದಿಂದ ಉಂಟಾದಂಥ ಕೆಲವು ಕಳಪೆ ಮನ್ಸೂನ್ 2023-24 ಬರಗಾಲ ಬಿತ್ತು, ತಮಗೆ ಗೊತ್ತಿರ್ಬೋದು, ಬಿಕಾಸ್ ಆಫ್ ಎಲ್ನಿನೋ. ಇವೆಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ, ನಿಸರ್ಗದ ಆಟ. ಅಷ್ಟಾಗಿಯೂ ನಮಗೆ ಆಹಾರ ಧಾನ್ಯ ಕೊರತೆ ಆಗದಂತೆ ನಡೆದಿದೆ. ಸೊ ಆವಾಗ ಆಹಾರ ಧಾನ್ಯ ಉತ್ಪಾದನೆ 6.1% ಕಡಿಮೆಯಾಗಿ 309 ಮಿಲಿಯನ್ ಟನ್ಗಳಾಗುತ್ತದೆ ಅಂತ ಅಂದಾಜು ಮಾಡಲಾಗಿತ್ತು. ಬಟ್ ಎನಿವೆ, ಈಗಾಗಲೇ ನಾವು ನೋಡಿದಂತೆ 2024-25 ಒಂದು ಅಂದಾಜು ಉತ್ಪಾದನೆಯ ಪ್ರಕಾರ 332.2 ದಶಲಕ್ಷ ಟನ್ ಆಹಾರ ಆಗ್ತಾ ಇದೆ, ರೈಟ್? ಸೊ ಇದು ಸಾಕಷ್ಟಾಯಿತು. ಇದು ಹಿಂದೆಂದೂ ಆಗಲಾರದಷ್ಟು. ಇದು ನಾವು ಗಮನಿಸಬೇಕಾದದ್ದು. ಓಕೆ, ಇನ್ನು ಕೃಷಿಯ ಮಹತ್ವ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆದಾರನಾಗಿ. ಎಷ್ಟೊಂದು ಕೈಗಾರಿಕೆಗಳು ಭಾರತದಲ್ಲಿ ಕೃಷಿಯನ್ನು ಅವಲಂಬಿಸಿವೆ ಅಂತಂದರೆ ನೀವು ನಂಬೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸಕ್ಕರೆ ತಾವೀಗ ನೋಡ್ತಾ ಇದ್ದೀರಿ, ಆಗಾಗ ಭಾರತ ಮತ್ತು ಬ್ರೆಜಿಲ್ ನಡುವೆ ಸ್ಪರ್ಧೆ ಇದೆ. ಇಲ್ಲಿ ಒಂದು ವರ್ಷ ಭಾರತ ನಂಬರ್ 1 ಆಗ್ತದೆ, ಇನ್ನೊಂದು ವರ್ಷ ಬ್ರೆಜಿಲ್ ನಂಬರ್ 1 ಆಗ್ತಾ ಇದೆ. ಈ ವರ್ಷ ಕಬ್ಬಿನ ಉತ್ಪಾದನೆ, ಯಾಕೆ 2023ರಲ್ಲಿ ಬರಗಾಲ ಬಿದ್ದಿದ್ದರಿಂದ 2024ರಲ್ಲಿ ಕಬ್ಬಿನ ಉತ್ಪಾದನೆ ಕಡಿಮೆ ಆದದ್ರಿಂದ ಭಾರತದಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿದೆ. ಅಷ್ಟಿದ್ದು ಸರಾಸರಿ ನಮ್ಮ ಭಾರತದ ಅಗತ್ಯವನ್ನು ಪೂರೈಸಿಕೊಂಡು ಮತ್ತೆ ಕನಿಷ್ಠ 30 ಲಕ್ಷ ಟನ್ 40 ಲಕ್ಷ ಟನ್ ಸಕ್ಕರೆಯನ್ನು ನಾವು ಪ್ರತಿ ವರ್ಷ ರಫ್ತು ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಈ
ಕಬ್ಬು ಅನ್ನುವಂಥದ್ದು ಏನಿದೆ ಅದನ್ನು ಕೇವಲ ಸಕ್ಕರೆಯ ಉತ್ಪಾದನೆಗೆ ಅಂತ ಬಳಸಿಕೊಳ್ಳದೆ ವಿಶೇಷವಾಗಿ ಆಗಲೇ ಹೇಳಿದಂಥ ಈ ಯಾವುದು ಈ ಎಥನಾಲ್ ಉತ್ಪಾದನೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ರೈಟ್. ಹೀಗಾಗಿ ಅದರ ಉಪ ಉತ್ಪನ್ನ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸೊ ಭಾರತದಲ್ಲಿ ಎಷ್ಟೊಂದು ಸಕ್ಕರೆ ಕಾರ್ಖಾನೆಗಳು. ತಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶ್ ನಂಬರ್ 1, ಫಾಲೋಡ್ ಬೈ ಮಹಾರಾಷ್ಟ್ರ, ದೆನ್ ಕಮ್ಸ್ ಕರ್ನಾಟಕ, ದೆನ್ ಕಮ್ಸ್ ತಮಿಳುನಾಡು. ಸೊ ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಈ ಶುಗರ್ ಫ್ಯಾಕ್ಟ್ರೀಸ್ ಆರ್ ಶುಗರ್ ಇಂಡಸ್ಟ್ರಿ ಅನ್ನುವಂಥದ್ದು ಈ 3 ರಾಜ್ಯಗಳ ಆರ್ಥಿಕತೆಯ ಅತ್ಯಂತ ಒಂದು ಮಹತ್ವದ ಭಾಗ ಅಂತಾಗಿದೆ. ಎಷ್ಟು ರೈತರಿಗೆ ಇದು ಉದ್ಯೋಗ ಕೊಟ್ಟಿದೆ, ಎಷ್ಟು ರೈತರಿಗೆ ಖಚಿತ ಆದಾಯವನ್ನು ಕೊಡ್ತಾ ಇದೆ. ಯಾಕೆ ನಮ್ಮಲ್ಲಿ ರೈತರು ಉಳಿದ ಬೆಳೆಗಳಿಗಿಂತ ಕಬ್ಬನ್ನು ಹೆಚ್ಚು ಪ್ರೆಫರ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೊಂದು ಖಚಿತ ಆದಾಯ ಇದೆ. ಕಬ್ಬು ಬೆಳೆಯುತ್ತಿರುವಂಥ ರೈತರು ಉಳಿದ ರೈತರಿಗಿಂತ ಹೆಚ್ಚು ಸಮೃದ್ಧ ಜೀವನ ಅಥವಾ ಆದಾಯದ ಖಚಿತತೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬೆಳಗಾವಿ ಜಿಲ್ಲೆ ಇವತ್ತು ಸಕ್ಕರೆ ಜಿಲ್ಲೆಯಾಗಿ ಹೊರಹೊಮ್ಮಿದ. ಅಲ್ಲಿ ನೀವು ನೋಡಬೇಕು, 100 ಕಿಲೋಮೀಟರ್ ಗಟ್ಟಲೆ ಕಬ್ಬಿಣ ಗದ್ದೆಗಳು. ಸೊ ಹೀಗೆ ಅಷ್ಟು ದೊಡ್ಡ ರೈತರಿಗೆ ಆದಾಯದ ಖಚಿತತೆ, ದೊಡ್ಡ ಉತ್ಪಾದನೆ, ಕೈಗಾರಿಕೆಗಳಲ್ಲಿ ಎಷ್ಟೊಂದು ಸಾವಿರಾರು ಕಾರ್ಮಿಕರಿಗೆ ಉತ್ಪಾದನೆ, ಈ ಸಾಗಾಟ, ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥದ್ದು, ಕಬ್ಬು ಸಾಗಾಟ ಮತ್ತು ಸಕ್ಕರೆಯ ಸಾಗಾಟ, ಹಾಗೆ ಅದರ ಇತರ ಉಪ ಉತ್ಪನ್ನಗಳ ಸಾಗಾಟ ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತದೆ ಅನ್ನೋದನ್ನು ನೀವು ಊಹಿಸ್ಬೋದು. ಸೊ ಈ ಸಕ್ಕರೆ ಉದ್ಯಮ ಅನ್ನೋದು ಭಾರತದ ಒಂದು ಪ್ರಮುಖ ಉದ್ಯಮಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದು. ಹತ್ತಿ ಬಟ್ಟೆ ಕೈಗಾರಿಕೆ ತಾವು ಕೇಳಿರ್ಬೋದು. ಹತ್ತಿ ಬಟ್ಟೆ ಟೆಕ್ಸ್ಟೈಲ್ಸ್, ಕಾಟನ್ ಟೆಕ್ಸ್ಟೈಲ್ಸ್ ಅಂತ ತಗೊಂಡ್ರೆ ಅದರ ಪ್ರಾಮುಖ್ಯತೆ ಎಂಥದ್ದು? ಯು ಮೆ ನಾಟ್ ಬಿಲೀವ್, ಕೃಷಿಯ ನಂತರ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಟ್ಟಿರುವ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಈ ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಸುಮಾರು 4.5 ಕೋಟಿ ಜನ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಜನರಿಗೆ ಉದ್ಯೋಗ, ಅಷ್ಟು ಜನರ ಆದಾಯದ ಮೂಲ ಈ ಹತ್ತಿ ಬಟ್ಟೆ ಕೈಗಾರಿಕೆ. ಇನ್ನು ಆ ಹತ್ತಿ ಬಟ್ಟೆ ಕೈಗಾರಿಕೆ ಅವಲಂಬಿಸಿರೋದು ಯಾವುದರ ಮೇಲೆ? ಕೃಷಿಯ ಮೇಲೆ. ಮತ್ತು ಹತ್ತಿಯ ಉತ್ಪಾದನೆಯಲ್ಲಿ ಅಗೇನ್ ಚೀನಾ ಮತ್ತು ಭಾರತದ ನಡುವೆ ನಿರಂತರ ಸ್ಪರ್ಧೆ ಇದೆ. ಸೊ ಸುಮಾರು ಸಲ ಭಾರತ ಚೀನಾಗಿಂತ ಹೆಚ್ಚು ಹತ್ತಿಯನ್ನು ಉತ್ಪಾದಿಸಿದಂಥದ್ದಿದೆ, ಕೆಲವು ಸಲ ಆ ದೇಶ ಹೆಚ್ಚು ಉತ್ಪಾದಿಸ್ತದೆ. ಅದೇನೇ ಇರಲಿ, ಜಗತ್ತಿನೊಳಗೆ ಭಾರತ ಹತ್ತಿ ಉತ್ಪಾದಿಸುವ ಒಂದು ಪ್ರಮುಖ ರಾಷ್ಟ್ರ ಅಂತಲೂ ಹೇಳಬಹುದು. ಮತ್ತು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ಭಾರತದ ಹತ್ತಿ ಬಟ್ಟೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವಂಥ ಒಂದು ಉತ್ಪನ್ನ ಆಗಿತ್ತು. ಆ ಕಾರಣಕ್ಕಾಗಿ ಭಾರತದ ರಫ್ತು ತುಂಬ ಚೆನ್ನಾಗಿತ್ತು, ಭಾರತಕ್ಕೆ ಆದಾಯ ಅಷ್ಟು ಬರ್ತಿತ್ತು ಅಂತ. ಹೀಗೆ ಹತ್ತಿ ಬಟ್ಟೆ ಬಹಳ ಮಹತ್ವದ ಉದ್ಯಮ ಒಟ್ಟಾರೆ ನಮ್ಮ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ. ಹಾಗೆ ಸೆಣಬು, ಅಗೇನ್ ಯು ನೋ ದಟ್ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಜೂಟ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಜಗತ್ತಿನ ಅತಿ ದೊಡ್ಡ ಸೆಣಬು ಉತ್ಪಾದಕ, ಸೆಣಬು ಉದ್ಯಮ ಹೊಂದಿರುವ, ಸೆಣಬಿನ ರಫ್ತು ಮಾಡುವ ದೇಶ ಭಾರತ. ಇದು ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದೆ. ಮುಖ್ಯವಾಗಿ ಬೆಂಗಾಲ್ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ತುಂಬ ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ರಾಜ್ಯಗಳಿವು, ತಮಗೆ ಗೊತ್ತಿದೆ. ಅಂದರೆ ತುಂಬ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯಗಳು. ಸೊ ಇಂಥ 2 ರಾಜ್ಯಗಳಲ್ಲಿ ಈ ಸೆಣಬಿನ ಉತ್ಪಾದನೆ ಒಂದು ಕೃಷಿ ಚಟುವಟಿಕೆಯೂ ಹೌದು, ಮತ್ತು ಅದರಿಂದ ಸೆಣಬು ಆಧಾರಿತ ಉದ್ಯಮಗಳು, ಜೂಟ್ ಟೆಕ್ಸ್ಟೈಲ್ಸ್ ಅಂತ ಏನು ಕರಿತೀವೋ ಅವು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಸೊ ಅವುಗಳಿಗೆ ಈ ಕಚ್ಚಾ ವಸ್ತುವನ್ನು ಇದು ಪೂರೈಸ್ತದೆ ಅನ್ನುವಂಥದ್ದು. ಹೈನೋದ್ಯಮ ಏನು ವಿಶೇಷ, ಇಮ್ಯಾಜಿನ್ ಮಾಡಿರಿ, ಭಾರತದ ಕೃಷಿಯ ಬಗ್ಗೆ ನಾವು ಎಷ್ಟೇ ಹೆಮ್ಮೆ ಪಡಬೇಕು. ಹೈನೋದ್ಯಮ ಅಂತ ಬಂದಾಗ ಅಗೇನ್ ಭಾರತ ನಂಬರ್ 1 ದೇಶ ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವಂಥ ದೇಶ ಭಾರತ. ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದೆ ಗೊತ್ತಾ? ಎಷ್ಟು ಆದಾಯ ಇದರಿಂದ ಬರ್ತಾ ಇದೆ ಗೊತ್ತಾ? ಇದು ಕೇವಲ ಉದ್ಯೋಗ ಆದಾಯದ ಪ್ರಶ್ನೆ ಅಲ್ಲ, ದೇಶದ ಜನರ ಆರೋಗ್ಯ, ದೇಶದ ಜನರ ಏನು ಒಂದು ಆರೋಗ್ಯಕ್ಕೆ ಬೇಕಾದಂಥ ಪೌಷ್ಟಿಕತೆಯನ್ನು ಒದಗಿಸುವಂಥ ಶಕ್ತಿಯಾಗಿ ಹೈನೋದ್ಯಮ ಕೆಲಸ ಮಾಡ್ತಾ ಇದೆ. ರೈಟ್. ಹಾಗೆ ಮಾಂಸದ ಉತ್ಪಾದನೆ ಗೊತ್ತಿದೆ, ಅಗೇನ್ ಜಗತ್ತಿನಲ್ಲೇ ಅತಿ ದೊಡ್ಡ ನಂಬರ್ 1 ಎಮ್ಮೆ ಮಾಂಸದ ಉತ್ಪಾದಕ, ಎಮ್ಮೆ ಮಾಂಸದ ರಫ್ತುದಾರ ದೇಶ ಭಾರತ ಅಂತ ನಾವು ನೋಡ್ತಾ ಇದ್ದೀವಿ. ನಂಬರ್ 1. ಎಷ್ಟು ಜನ ಅದರೊಳಗೆ ತೊಡಗಿಕೊಂಡಿದ್ದಾರೆ.
ಹಾಗೆ ಆಹಾರ ಸಂಸ್ಕರಣೆ, ಫುಡ್ ಪ್ರೊಸೆಸಿಂಗ್, ದಿಸ್ ಈಸ್ ದ ಮೋಸ್ಟ್ ಪ್ರಾಮಿಸಿಂಗ್ ಇಂಡಸ್ಟ್ರಿ, ಫೋರ್ತ್ ಕಮಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ನಾವು ಹೇಳ್ತಾ ಇದ್ದೀವಿ. ಭವಿಷ್ಯದಲ್ಲಿ ಆಹಾರ ಸಂಸ್ಕರಣೆ ಉದ್ಯಮ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯಲಿದೆ. ಇದು ತುಂಬ ದೊಡ್ಡ ಸಂಖ್ಯೆಯ ಜನರಿಗೆ ಉದ್ಯೋಗ ಮತ್ತು ಆದಾಯವನ್ನು ಕೊಡಲಿದೆ. ಸೊ ಆಹಾರ ಸಂಸ್ಕರಣೆಗೆ ಏನು ಬೇಕು? ಕೃಷಿ ಉತ್ಪನ್ನಗಳೇ ಬೇಕು. ಹಾಗೆ ಚರ್ಮ, ಟ್ಯಾಂಡ್ರಿ, ಚರ್ಮದ ಉದ್ಯಮವೂ ಕೂಡ ಎಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ. ಯಾಕಂದರೆ ಇಲ್ಲಿ ನಿತ್ಯವೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಂಸದ ದೇಶೀಯ ಮಾರುಕಟ್ಟೆ ಮತ್ತು ವಿದೇಶಕ್ಕೆ ರಫ್ತು ಮಾಡುವಂಥ ದೊಡ್ಡ ಉದ್ಯಮ ಇರೋದರಿಂದ ಅದರ ಪರಿಣಾಮವಾಗಿ ಈ ಚರ್ಮ ಅನ್ನೋದು ಕೂಡ ಭಾರತದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತದೆ. ಆ ಚರ್ಮದ ಹದ ಮಾಡುವಿಕೆ ಟ್ಯಾನರಿ ಅಂತ ಕರೀತಾರೆ. ಸೊ ಈ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಉದ್ಯಮ ಬೆಳೆದಿದೆ. ಹಾಗೇನೇ ಚಹಾ ಉದ್ಯಮ ಅಂತ ನಾವು ನೋಡ್ಬೋದು, ಹೌದಲ್ಲ? ಚಹಾ ಉದ್ಯಮ ಅದು ಕೂಡ ಭಾರತ ಒಂದು ಪ್ರಮುಖ ದೇಶ ಅಂತ ನೋಡ್ತಾ ಇದ್ದೀವಿ. ಕಾಫಿ ಅಂತ ನೋಡ್ತಾ ಇದ್ದೀವಿ, ರೈಟ್? ಸೊ ಇವೆಲ್ಲವೂ ಏನಾಗಿದ್ದಾವೆ? ರೇಷ್ಮೆ ಅಂತ ನಾವು ನೋಡ್ತಾ ಇದ್ದೀವಿ. ಇನ್ನೂ ಹಲವಾರು ಸಂಗತಿಗಳನ್ನು, ಇವೆಲ್ಲ ಕೈಗಾರಿಕೆಗಳಾಗಿ ಇವತ್ತು ರೂಪುಗೊಂಡಿರುವಂಥವು, ಹೌದು? ಸೊ ಅವೆಲ್ಲ ಕೈಗಾರಿಕೆಗಳಿಗೆ ಕೃಷಿಯೇ ಮೂಲವಾಗಿದೆ. ಇದು ಕೃಷಿಯ ಮತ್ತೊಂದು ಮಹತ್ವ ಅಂತ ನಾವು ನೋಡ್ತಾ ಇದ್ದೀವಿ. ವಿದೇಶಿ ವ್ಯಾಪಾರಕ್ಕೆ ಕೊಡುಗೆ, ಕೃಷಿಯ ಮಹತ್ವ ಎಲ್ಲೆಲ್ಲಿ ಅಡಗಿದೆ ಗೊತ್ತಿದೆ ನಿಮಗೆ. ಭಾರತ ಮೊದಲಿನಿಂದಲೂ ಪ್ರಾಚೀನ ಕಾಲದಿಂದಲೂ ಸಾಂಬಾರು ಪದಾರ್ಥಗಳಿಗೆ ಹೆಸರಾದಂಥ ದೇಶ. ಸೊ ನಮ್ಮ ದೇಶದಿಂದ ಸಾಂಬಾರು ಪದಾರ್ಥಗಳು ಸಾವಿರಾರು ವರ್ಷಗಳಿಂದ ರಫ್ತಾಗ್ತಾ ಬಂದಿದ್ದಾವೆ. ಹೈನು ಉತ್ಪನ್ನಗಳು ಆಗಲೇ ನೋಡಿದ್ವಿ, ನಮ್ಮ ದೇಶ ಜಗತ್ತಿನ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶ ಆಗಿರೋದ್ರಿಂದ ನಾವು ತಿಂದುಂಡು ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಬರ್ತವೆ ಅವುಗಳನ್ನ ರಫ್ತು ಮಾಡ್ತಾ ಇದ್ದೀವಿ. ಜವಳಿಯನ್ನು ರಫ್ತು ಮಾಡ್ತಾ ಇದ್ದೀವಿ. ಹಣ್ಣು, ತರಕಾರಿ, ಜೇನು, ಮಾಂಸ, ಕಾಫಿ, ಟೀ, ರಬ್ಬರ್, ಆಹಾರ ಧಾನ್ಯಗಳು, ಸಕ್ಕರೆ, ಆಹಾರ ಧಾನ್ಯಗಳಲ್ಲಿ ಆಗಲೇ ಹೇಳ್ತಾ ಇದ್ದೆ ಅಕ್ಕಿ, ಇವೆಲ್ಲ ಭಾರತದ ಅತ್ಯಂತ ಪ್ರಮುಖ ಕೃಷಿ ರಫ್ತುಗಳಾಗಿ ಇವತ್ತು ರೂಪುಗೊಂಡಿದ್ದಾವೆ ಮಿತ್ರರೇ. 2022-23 ಆರ್ಥಿಕ ವರ್ಷದಲ್ಲಿ ಭಾರತ ಕೃಷಿ ರಫ್ತುಗಳು 53 ಶತಕೋಟಿ ಮೌಲ್ಯ. ಒಂದು ಕಾಲದೊಳಗೆ ಒಂದು ಕಾಲ ಅಂದರೆ ಏನು, 1990ರವರೆಗೂ ಭಾರತದ ಒಟ್ಟು ರಫ್ತುಗಳೇ ಇಷ್ಟು ಮೌಲ್ಯದ್ದಿದ್ದಿರಲಿಲ್ಲ. ಈಗಲೂ ಕೂಡ ಕೃಷಿ ಅಂಥ ದೊಡ್ಡ ಪಾಲುದಾರ ಅಲ್ಲ. ಅಷ್ಟಾಗಿಯೂ ಕೃಷಿ ರಫ್ತುಗಳೇ ಇವತ್ತು 53 ಶತಕೋಟಿ ಬಿಲಿಯನ್ ಡಾಲರ್ಸ್ ದಾಟಿದೆ ಅನ್ನುವಂಥದ್ದು ನಿಜವಾಗಿಯೂ ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು ಮಿತ್ರರೇ. ಸೊ ಇದರೊಳಗೆ ಅಪೇಡಾ ಅನ್ನುವಂಥ ಒಂದು ಸಂಘಟನೆ ಇದೆ. ಇದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಕೃಷಿ ರಫ್ತುಗಳ ವಿಷಯದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಅಪೇಡಾ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಸರ್ಕಾರದ ವತಿಯಿಂದ ಸ್ಥಾಪಿತವಾಗಿರುವಂಥ ಒಂದು ಸಂಸ್ಥೆ. ಅಪೇಡಾ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್. ಪ್ರೊಸೆಸ್ಡ್ ಅಂದರೆ ಕೃಷಿ ಉತ್ಪನ್ನಗಳನ್ನು ಕೈಗಾರಿಕೆಗಳಲ್ಲಿ ಬಳಸಿ ಪ್ರೋಸೆಸ್ ಮಾಡುವಂಥದ್ದು. ಈಗ ಮಾವಿನಕಾಯಿ ಉಪ್ಪಿನಕಾಯಿ ಆದರೆ ಅದು ಪ್ರೊಸೆಸ್ಡ್ ಪ್ರಾಡಕ್ಟ್ ಆಯಿತು. ಮಾವಿನ ಹಣ್ಣು ಮಾವಿನ ಜ್ಯೂಸ್ ಆಯಿತು ಅಂದರೆ ಅದು ಪ್ರೊಸೆಸ್ಡ್ ಪ್ರಾಡಕ್ಟ್ ಆಯಿತು. ಟೊಮೆಟೊ ಇದ್ದು ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಆದರೆ ಅದು ಪ್ರೊಸೆಸ್ಡ್ ಪ್ರಾಡಕ್ಟ್ ಆಯಿತು. ಹೀಗೆ ಹತ್ತಾರು ರೀತಿಯಲ್ಲಿ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ತುಂಬ ವೇಗವಾಗಿ ಬೆಳೀತಾ ಇದೆ. ನೋಡಿ, ಅದರ ಕೊಡುಗೆನೇ 51% ಒಟ್ಟಾರೆ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಇದೆ ಅಂತ. ಸೊ ಇದು 2020-21 ಆರ್ಥಿಕ ವರ್ಷದಿಂದ 20% ಹೆಚ್ಚಳವಾಗಿದೆ. ಬಹಳ ದೊಡ್ಡದು. 20% ಪ್ರಗತಿ ಅನ್ನೋದು ಬಹಳ ದೊಡ್ಡದು. ಸೊ ಆ ವರ್ಷ ಭಾರತದ ಕೃಷಿ ರಫ್ತುಗಳು ನೋಡ್ರಿ ಕೇವಲ $41 ಬಿಲಿಯನ್ ಆಗಿತ್ತು. ಕೆಲವೇ ಮುಂದಿನ 3 ವರ್ಷಗಳಲ್ಲಿ ಅದು $53 ಬಿಲಿಯನ್ ತಲುಪಿದೆ. ಸೊ ಇವತ್ತು $50+ ಬಿಲಿಯನ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ ಅನ್ನೋದೇ ಮೈನವಿರೇಳಿಸುವಂಥದ್ದು. ಅಷ್ಟು ಆದಾಯ ನಮ್ಮ ಕೃಷಿಕರಿಗೆ, ನಮ್ಮ ರೈತರಿಗೆ ಬರ್ತಾ ಇದೆ ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ಮುಂಗಡ ಪತ್ರದ ಮೇಲೆ ಪ್ರಭಾವ. ಎಸ್, ಕೃಷಿ ಮುಂಗಡ ಪತ್ರದ ಮೇಲೆ ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು. ನಿಮಗೆಲ್ಲ ಗೊತ್ತಿದೆ, ಈ ನಮ್ಮ ಬಜೆಟ್ ಅನ್ನುವಂಥದ್ದು ಇವಾಗಿನ ಪದ್ಧತಿ ಪ್ರಕಾರ ಫೆಬ್ರವರಿ 1ಕ್ಕೆ ಮಂಡನೆ ಆಗ್ತದೆ. ಮಾರ್ಚ್ ತಿಂಗಳು, ಈ ತಿಂಗಳಲ್ಲಿ ಚರ್ಚೆ ಆಗ್ತದೆ. ಜಾರಿಗೆ ಬರೋದು ಏಪ್ರಿಲ್ 1ರಿಂದ. ಓಕೆ, ಇವರು ಹಣಕಾಸು ವರ್ಷ ಏಪ್ರಿಲ್ 1ರಿಂದ.
ಈ ನಮ್ಮ ಹಣಕಾಸು ಸಚಿವರು ಅಥವಾ ಒಟ್ಟಾರೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಮುಂದಿನ 1 ವರ್ಷದೊಳಗೆ ನಾವು ಏನೇನೆಲ್ಲ ಮಾಡೋದಕ್ಕೆ ಹೊರಟಿದ್ದೇವೆ ಅದನ್ನೇ ಬಜೆಟ್ ಅಂತ ಕರಿತೀವಿ. ಬಟ್ ರಿಮೆಂಬರ್ ಫ್ರೆಂಡ್ಸ್, ಇಲ್ಲಿ ಸರ್ಕಾರ ಏನೇನೋ ಅಂದುಕೊಂಡು ಯಾವ್ಯಾವುದೋ ಲೆಕ್ಕಾಚಾರಗಳ ಆಧಾರದ ಮೇಲೆ ಹೀಗೀಗೆ ಮಾಡ್ತೀವಿ ಅಂತ ಹೇಳಿರ್ತದೆ. ಅದು ಏಪ್ರಿಲ್ 1ರಿಂದ ಶುರು ಆಗ್ತದೆ. ಸರ್ಕಾರ ಅಂದುಕೊಂಡಂತೆಯೇ ನಡಿಬೇಕು ಅಂತಿದ್ರೆ ನಮಗೆ ಮಳೆರಾಯನ ಕೃಪೆ ಇರಲೇಬೇಕು. ಒಂದು ವೇಳೆ ಮನ್ಸೂನ್ ನಮಗೆ ಕೈ ಕೊಟ್ಬಿಟ್ರೆ, ಮನ್ಸೂನ್ ಶುರುವಾಗೋದು ಯಾವಾಗ ತಮಗೆಲ್ಲ ಗೊತ್ತಿದೆ, ಜೂನ್ 1 ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಜೂನ್ 1ರಿಂದ ಶುರುವಾಗ್ತದೆ. ಆಗಲೇ ಹಣಕಾಸು ವರ್ಷ ಶುರುವಾಗಿರ್ತದೆ. ಅಂದರೆ ಬಜೆಟ್ ಆಗಿದೆ, ಬಜೆಟ್ ಚರ್ಚೆ ಮುಗಿದಿದೆ, ಬಜೆಟ್ಗೆ ವೋಟಿಂಗ್ ಆಗಿದೆ. ಜೂನ್ 1ರಿಂದ ಶುರುವಾಗೋದು. ಆಮೇಲೆ ಮಳೆಯ ಕುರಿತಾದ ಒಂದು ಸ್ಪಷ್ಟ ಚಿತ್ರಣ ನಮಗೆ ದೊರೆಯೋದು ಜೂನ್ 1ರಿಂದ ಸೆಪ್ಟೆಂಬರ್ 15ರ ಹೊತ್ತಿಗೆ ಅಥವಾ ಸೆಪ್ಟೆಂಬರ್ ತಿಂಗಳ ಹೊತ್ತಿಗೆ. ಅಂದರೆ ಅಲ್ಲಿಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು. ಈ 4 ತಿಂಗಳು ನಮಗೆ ಚೆನ್ನಾಗಿ ಮಳೆಗಾಲ ಸುರಿದರೆ ದೇಶದ ಆರ್ಥಿಕತೆ ಲವಲವಿಕೆಯಿಂದ ಇರ್ತದೆ. ಸರ್ಕಾರ ತನ್ನ ಬಜೆಟ್ನೊಳಗೆ ಅಂದುಕೊಂಡಂತೆ ನಡೆದುಕೊಳ್ಳೋದಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ. ಆದರೆ ಈ ಮನ್ಸೂನ್ ವಿಫಲ ಅಂತ ಆಗಿಬಿಟ್ರೆ, ದೇಶಾದ್ಯಂತ ಕೆಟ್ಟ ಬರಗಾಲ ಅಂತ ಆಗಿಬಿಟ್ರೆ, ಸರ್ಕಾರ ಆ ವರ್ಷ ತನ್ನ ಬಜೆಟ್ನೊಳಗೆ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿರ್ತದನೋ ಅದನ್ನು ಮಾಡೋದು ಖಂಡಿತವಾಗಿಯೂ ಕಷ್ಟ ಆಗ್ತದೆ, ಸಾಧ್ಯವೇ ಇಲ್ಲ ಅನ್ನೋಂಗಾಗ್ತದೆ. ಯಾಕಂದರೆ ಇದೊಂಥರ ಫೌಂಡೇಶನ್. ಇದು ಕೃಷಿ ಅನ್ನೋದು ಫೌಂಡೇಶನ್. ಈ ಫೌಂಡೇಶನ್ನೇ ಅಳಗಾಡಿಬಿಟ್ರೆ ಮೇಲಿರುವಂಥ ಕೈಗಾರಿಕೆ ಮತ್ತು ಸೇವಾ ವಲಯಗಳು ಸಹಜವಾಗಿ ಕೆಳಕ್ಕೆ ಬಿದ್ದು ಬಿಡ್ತವೆ. ಯಾವುದೂ ಅಂದುಕೊಂಡಂತೆ ಆಗೋದಿಲ್ಲ. ಹೀಗೆ ಕೃಷಿ ಸುಭಿಕ್ಷೆಯಿಂದ ಕೂಡಿದ್ದರೆ ಸರ್ಕಾರದ ಮುಂಗಡ ಪತ್ರದ ಮೇಲೆ ಯಾವುದೇ ಒತ್ತಡ ಇರೋದಿಲ್ಲ. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿದ್ದರೆ ಅವಾಗ ನಿಮಗೆ ಕೃಷಿಯ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಅದು ಚೆನ್ನಾಗಿದ್ದಾಗ ನಿಮಗೆ ಅದರ ಅರ್ಥ ಆಗೋದಿಲ್ಲ. ಹಾಗೆ ನಮಗೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಅದರ ಮಹತ್ವ ಏನು ಅಂತ ಗೊತ್ತಾಗೋದಿಲ್ಲ. ಯಾವಾಗ ಜಡ್ಡು ಬೀಳ್ತೀವೋ ಅವಾಗ ಆ ಆರೋಗ್ಯ ಎಷ್ಟು ಮಹತ್ವದ್ದು. ಹಾಗೆ ಕೃಷಿಯ ವಿಷಯ, ರೈಟ್? ಸೊ ಇದು ಈ ಒಂದು ಬಜೆಟ್ ಮೇಲೆ ತುಂಬ ಮಹತ್ವದ ಪರಿಣಾಮವನ್ನು ಹೊಂದಿದೆ. ಸೇವಾ ವಲಯದ ವಿಸ್ತರಣೆಗೆ ಮೂಲ. ಹೌದು, ಸೇವಾ ವಲಯ ಅಂದರೆ ಯಾವುದು? ಮಾರ್ಕೆಟಿಂಗ್ ಅಂತ ನಾವು ನೋಡ್ತೀವಿ. ಮಾರುಕಟ್ಟೆಗಳು, ವ್ಯಾಪಾರ, ಸಾಗಾಟ ಅಂದರೆ ಸಾರಿಗೆ, ಹಣಕಾಸು, ಬ್ಯಾಂಕಿಂಗ್, ಇವುಗಳ ಮೇಲೆ ಕೃಷಿ ತುಂಬ ಮಹತ್ವದ ಹಿಡಿತವನ್ನು ಹೊಂದಿದೆ. ಕೃಷಿ ಸಮೃದ್ಧವಾಗಿದ್ದಷ್ಟು ಇವು ಚೆನ್ನಾಗಿ ಬೆಳೀತವೆ. ಸೊ ದೇಶದ ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್, ಸಾರಿಗೆ ಇತ್ಯಾದಿಗಳು ಕೃಷಿಯ ಮೇಲೆ ಬಹುವಾಗಿ ಅವಲಂಬಿತವಾಗಿದ್ದಾವೆ. ನೋಡ್ತೀರಿ ನೀವು, ತೊಗೊಂಡಂಥ ಸಾಲವನ್ನು ರೈತರು ವಾಪಸ್ ಕಟ್ಟೋದಕ್ಕಾಗೋದಿಲ್ಲ. ಅವಾಗ ಏನಾಗಿಬಿಡ್ತದೆ? ಬ್ಯಾಂಕಿಂಗ್ ಸಫರ್ ಆಗ್ತದೆ. ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಿಲ್ಲ. ನೀವು ಮಾರುಕಟ್ಟೆ ಒಳಗೆ ಹೋಗಿ ಇದನ್ನು ಗಮನಿಸಿದಾಗ ಅನುಭವಕ್ಕೆ ಬರ್ತದೆ. ನಾನು ಈಗ ಕೇವಲ 2-3 ತಿಂಗಳ ಹಿಂದೆ ತರಕಾರಿ ಮಾರುಕಟ್ಟೆಗೆ ಹೋದಾಗ ಅಲ್ಲಿರೋರ ಸಂಖ್ಯೆ ಎಷ್ಟು ವಿರಳ ಆಗಿಬಿಟ್ಟಿತ್ತು ಅಂದರೆ ಮಾರುಕಟ್ಟೆಯಲ್ಲಿ ಮಾರಾಟಗಾರರೇ ಇಲ್ಲ. ಯಾಕೆ ಅಂತ ಕೇಳಿದರೆ ಯಾವ ತರಕಾರಿನೂ ಬೆಳೆದಿಲ್ಲ. ಮಳೆ ಆಯ್ತು ನೋಡಿ, ತುಂಬ ಮಳೆ ಆಯ್ತಲ್ಲ, ಮಳೆಯಿಂದಾಗಿ ತರಕಾರಿಗಳೆಲ್ಲ ಕೊಳೆತು ಹೋಗಿತ್ತು. ಎಲ್ಲೆಲ್ಲಿಂದಲೋ ಬೇರೆ ಪ್ರದೇಶಗಳಿಂದ ಒಂದಿಷ್ಟು ತರಕಾರಿಯನ್ನು ತಂದು ಮಾರುವಂಥ ಸ್ಥಿತಿ ಉಂಟಾಗಿತ್ತು. ಹೀಗಾಗಿ ತರಕಾರಿಗಳ ಬೆಲೆ ಗಗನಕ್ಕೇರಿಬಿಟ್ಟಿತ್ತು. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಒಂದು ವ್ಯಾಪಾರ ಅನ್ನೋದು ಕೇವಲ ನಾನು ತರಕಾರಿ ವಿಷಯ ಹೇಳಿದೆ, ಅಂಥದ್ದು ಎಷ್ಟೊಂದು ಕೃಷಿ ಉತ್ಪನ್ನಗಳಿದೆ, ಅದೆಲ್ಲವೂ ಡಿಸ್ಟರ್ಬ್ ಆಗಿಬಿಡ್ತದೆ ಸರಿ ಇಲ್ಲ ಅಂತಾದರೆ. ಹಾಗೆ ವಾಣಿಜ್ಯ, ಸಾರಿಗೆ ಪರ್ಟಿಕ್ಯುಲರ್ಲಿ ಉತ್ಪನ್ನಗಳೇ ಇಲ್ಲ ಅಂದರೆ ಸಾಗಾಟ ಮಾಡೋದು ಎಲ್ಲಿಂದ? ಟ್ರ್ಯಾಕ್ಟರ್ಗಳೆಲ್ಲ ನಿಂತಲ್ಲೇ ನಿಲ್ತಾವೆ. ಕಬ್ಬು ಸಾಗಿಸುವಂಥ ಟ್ರ್ಯಾಕ್ಟರ್ಗಳು ನಮ್ಮ ಏರಿಯಾಕ್ಕೆ ಬಂದ್ರಿ ಅಂತಂದರೆ, ಅಂದರೆ ಈ ಕಡೆ ಬೆಳಗಾವಿ ಜಿಲ್ಲೆ, ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಿಗೆ ಬಂದರೆ ಒಬ್ಬೊಬ್ಬ ರೈತರ ಹತ್ರ 3-4 ಟ್ರ್ಯಾಕ್ಟರ್ ಇದೆ. ಹೌದಾ? ನಂಬಲಿಕ್ಕಿಲ್ಲ ನೀವು. 3-4 ಟ್ರ್ಯಾಕ್ಟರು, ಅದಕ್ಕೆ 2 ದೊಡ್ಡ ಟ್ರೈಲರ್ಗಳು, ಟ್ರಾಲಿಗಳು, ಅವೆಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಡ್ಬೇಕಾಗ್ತದೆ. ಸೊ ಅವಾಗ ಅವರ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತಾರೆ, ಅದರ ಕಂತು ಕಟ್ಟೋದು ಕಷ್ಟ ಆಗ್ತದೆ. ಹೀಗೆ ಸಾರಿಗೆ, ಟ್ರಕ್ಗಳು ಖಾಲಿ ನಿಲ್ಬೋದು ಇತ್ಯಾದಿ ಕೃಷಿಯ ಮೇಲೆ ಅವಲಂಬಿತ ಆಗಿದ್ದಾವೆ. ಕೃಷಿ ಚೆನ್ನಾಗಿದ್ದರೆ ಇವೆಲ್ಲವೂ ನಿಮ್ಗೆ ಗೊತ್ತದ. ಅವರು ಟ್ರ್ಯಾಕ್ಟರ್ದವ್ರು ಹಾಡು ಹಚ್ಕೊಂಡು ಹೊಂಟರು ಅಂತಂದ್ರೆ ಹಿಂದೆ ವಿಮಾನ ಬಂದರೂ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ? ಅಷ್ಟು ಖುಷಿ ಒಳಗಿರ್ತಾರೆ, ಅಷ್ಟು ಲಹರಿ ಒಳಗಿರ್ತಾರೆ ಅವರು.
ಓಕೆ. ಬೆಲೆ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ. ಭಾರತ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ. ಆ ದೊಡ್ಡ ಜನಸಂಖ್ಯೆಯ ಒಟ್ಟು ವೆಚ್ಚದೊಳಗೆ ಈಗಲೂ ಒಂದು ಪ್ರಮುಖ ಭಾಗ ಹೋಗುವುದು ಯಾವುದಕ್ಕೆ ಅಂತಂದರೆ ಈ ಆಹಾರದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮಾಡುವಂಥ ವೆಚ್ಚ. ಭಾರತ ಈಗಲೂ ತುಂಬ ದೊಡ್ಡ ಸಂಖ್ಯೆಯ ಬಡ ಅಥವಾ ಅರೆ ಬಡ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಅವರು ನೆಕ್ಸ್ಟ್ ಯಾರಿದ್ದಾರೆ? ಮಧ್ಯಮ ವರ್ಗದವರಿದ್ದಾರೆ. ಸೊ ಮಧ್ಯಮ, ಅರೆ ಮಧ್ಯಮ, ಬಡವ ಅಂತ ನಾವು ಕರೆಯೋದಾದರೆ ಈ ಮೂರೂ ಕ್ಯಾಟಗರಿಗಳ ಮೇಲೆ ಈ ಕೃಷಿ ಉತ್ಪಾದನೆ ತುಂಬ ಪರಿಣಾಮವನ್ನು ಬೀರ್ತದೆ. ಕೃಷಿ ಉತ್ಪನ್ನಗಳು, ಯಾಕಂದರೆ ನೀವು ಯಾವುದೋ ಒಂದು ವಿಮಾನ ದರ ತುಟ್ಟಿ ಆಯಿತು, ಯಾರಿಗೆ ಅದರಿಂದ ಪರಿಣಾಮ ಆಗುತ್ತೆ? ವಿಮಾನ ದರ ತುಟ್ಟಿ ಆದರೆ ಯಾರಾದರೂ ಜನಸಾಮಾನ್ಯರು ತಲೆ ಕೆಡಿಸ್ಕೋತಾರೇನ್ರಿ? ಅವ್ರಿಗೆ ಅದರ ಅಗತ್ಯ ಇಲ್ಲ. ಸಿನಿಮಾ ಟಿಕೆಟ್ ತುಟ್ಟಿ ಆಯಿತು, ಹಾಕೋ ಅಲ್ದಕ್ಕೆ ಯಾರು ತಲೆ ಕೆಡಿಸ್ಕೋತಾರೆ? ಹೌದಲ್ಲ. 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ತುಟ್ಟಿಯಾಗಿದೆ, ಯಾರು ತಲೆ ಕೆಡಿಸ್ಕೋತಾರೆ? ಅದೆಲ್ಲ ಸಂಬಂಧಪಡೋದಿಲ್ಲ. ಆದರೆ ತರಕಾರಿ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ, ಹಾಲಿನ ಬೆಲೆ ಗಗನಕ್ಕೆ ಏರ್ತಾ ಇದೆ, ನಿತ್ಯದ ಆಹಾರ ಧಾನ್ಯಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ ಅಂದರೆ ಅತ್ಯಂತ ಜನಸಾಮಾನ್ಯರು ಕಷ್ಟಕ್ಕೊಳಗಾಗ್ತಾರೆ. ಸೊ ಅವರ ಕಷ್ಟವನ್ನು ನಿಭಾಯಿಸೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗ್ತದೆ. ಹೀಗಾಗಿ ಬೆಲೆ ನಿಯಂತ್ರಣ, ಕೃಷಿ ಉತ್ಪನ್ನಗಳ ಬೆಲೆಗಳು ಹೆಚ್ಚಾದರೆ ಗೊತ್ತಿರಲಿ ನಿಮಗೆ, ಉಳಿದ ವಸ್ತುಗಳ ಬೆಲೆಗಳು ಕೂಡ ಅನಿವಾರ್ಯವಾಗಿ ಹೆಚ್ಚಾಗಬೇಕಾಗ್ತದೆ. ಸೊ ಕೃಷಿಯಲ್ಲಿ ಉತ್ಪನ್ನಗಳು ಎಲ್ಲ ಸಮುದಾಯಕ್ಕೂ ಬೇಕಾಗಿರುವುದರಿಂದ ಅದು ಮುಖ್ಯ. ಕೆಲವು ಉತ್ಪನ್ನಗಳು, ಯಾವುದೋ ಒಂದು ರೋಲ್ಸ್ ರಾಯ್ಸ್ ಕಾರ್ ತುಟ್ಟಿ ಆಯಿತು, ಹೂ ಬಾದರ್ಸ್, ಹೂ ಕೇರ್ಸ್? ರೋಲ್ಸ್ ರಾಯ್ಸ್ ಅಷ್ಟೇ ಅಲ್ಲ, ಒಟ್ಟಾರೆ ಕಾರ್ಗಳೇ ತುಟ್ಟಿಯಾಗಿದೆ ಅಂತ ಇಟ್ಕೊಳ್ಳೋಣ, ಯಾವ ತಲೆ ಕೆಡಿಸ್ಕೊತಾನ್ರಿ? ರೊಕ್ಕಿದ್ದವ ತಗೋತಾನೆ, ಬೇಡಾದ್ರೆ ಬಿಡ್ತಾನೆ. ಹಂಗಂತಂದು ತಿನ್ನೋ ಹಣ್ಣವನ್ನು ಬೇಕಾದ್ರೆ ತಗೋತಾನೆ, ಬೇಡಾದ್ರೆ ಬಿಡ್ತಾನೆ ಅನ್ನೋಕ್ಕಾಗ್ತದೇನು? ಪ್ರತಿಯೊಬ್ಬನೂ ತೆಗೆದುಕೊಳ್ಳಲೇಬೇಕು, ಕೊಂಡುಕೊಳ್ಳಲೇಬೇಕು. ಹೀಗಾಗಿ ಈ ಕೃಷಿ ಉತ್ಪನ್ನಗಳು, ಇವುಗಳ ಬೆಲೆ ಏರಿಕೆ ಎಲ್ಲರ ಬದುಕಿನ ಮೇಲೂ ಪರಿಣಾಮವನ್ನು ಬೀರ್ತವೆ. ಅದಕ್ಕಾಗಿ ಕೃಷಿ ಅತ್ಯಂತ ಮಹತ್ವವನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಭಾರತದಲ್ಲಿ ಕೃಷಿಯ ಮಹತ್ವದ ಕುರಿತು ನಿಮಗೆ ಮಾಹಿತಿ ಮಿತ್ರರೇ. ಇನ್ನು ತುಂಬ ಸಿಂಪಲ್ ಆಗಿ ಇದು ನಿಮಗೆ ಗೊತ್ತಿರುವಂಥದ್ದು, ಭಾರತದಲ್ಲಿ ಕೃಷಿ ಬೆಳೆಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಕ್ರಾಪ್ಸ್ ಇನ್ ಇಂಡಿಯಾ ಹೇಗಿದೆ? 3 ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ. ಭಾರತದಲ್ಲಿ ಈ ಒಂದು ಕೃಷಿ ಬೆಳೆಗಳ ವರ್ಗೀಕರಣ 3 ಗುಂಪುಗಳಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಗುಂಪು ಖಾರಿಫ್ ಬೆಳೆಗಳು. ಈ ಪದವು ಅರಬ್ಬಿ ಮೂಲದ್ದು ಅಂತ ಹೇಳ್ತಾರೆ. ಇದರ ಅರ್ಥ ಇಂಗ್ಲಿಷ್ನಲ್ಲಿ ಆಟಮ್. ಆಟಮ್ ಅಂದರೆ ಕನ್ನಡದಲ್ಲಿ ಶರತ್ಕಾಲ. ಶರತ್ಕಾಲ ಅಂದರೆ ಅದು ಜುಲೈ ಮತ್ತು ಅಕ್ಟೋಬರ್ ಅವಧಿಗೆ ಸರಿ ಹೊಂದುತ್ತದೆ. ಇದನ್ನು ನಾವು ಸಿಂಪಲ್ ಆಗಿ ನಮ್ಮ ಭಾಷೆ ಒಳಗೆ ಹೇಳೋದಾದರೆ ಮುಂಗಾರು ಬೆಳೆಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಮುಂಗಾರು ಬೆಳೆಗಳು. ಸೊ ಇಲ್ಲಿ ಮುಂಗಾರು ಅಂದರೆ ವರ್ಷದ ಮೊದಲ ಋತು, ಕೃಷಿಗೆ ಸಂಬಂಧಿಸಿದಂತೆ ಮೊದಲ ಋತು. ಇದು ಇವನ್ ಇಂಗ್ಲಿಷ್ನ ಆಲ್ಫಾಬೆಟಿಕಲ್ ಆರ್ಡರ್ದಲ್ಲೂ ಕೂಡ KHA ಖಾರಿಫ್ ಸೀಸನ್ ಅನ್ನುವಂಥದ್ದು ಕೆ ಮೊದಲಿಗೆ ಬರ್ತದೆ. ಆನಂತರ ಎರಡನೇದು ಅಫ್ಕೋರ್ಸ್ ಈ ಸಾಮಾನ್ಯವಾಗಿ ನೀವು ಹೇಳಬೇಕಾದದ್ದು ಇದು ಯಾವ ಅವಧಿಗಿದೆ. ಇಂಗ್ಲೀಷ್ನಲ್ಲೇ ಆಟಮ್ ಅಂತಾರೆ, ನಮ್ಮಲ್ಲಿ ಶರತ್ಕಾಲ ಅಂತೀವಿ. ಅದು ತಿಂಗಳುಗಳು ಯಾವುದು ಅಂತ ಕೇಳಿದರೆ ಈ ಜೂನ್ ಜುಲೈದಿಂದ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಬರ್ತದೆ ಅಂತ ನಾವು ನೋಡಿದ್ವಿ. ಈ ಬೆಳೆಗಳನ್ನು ಮುಂಗಾರು ಬೆಳೆಗಳಂತೀವಿ. ಇವು ಭಾರತದಲ್ಲಿ ನೈಋತ್ಯ ಮಾರುತವನ್ನು ಸೌತ್ ವೆಸ್ಟ್ ಮನ್ಸೂನ್ ಅಂತ ಹೇಳ್ತೀವಿ. ಸೌತ್ ವೆಸ್ಟ್ ಮನ್ಸೂನ್, ನೈಋತ್ಯ ಮಾರುತಗಳು ನಮಗೆಲ್ಲ ಗೊತ್ತಿದೆ. ಕೇರಳದೊಳಗೆ ಇವು ಸಾಮಾನ್ಯವಾಗಿ ಜೂನ್ 1ಕ್ಕೆ ಆರಂಭ ಆಗ್ತವೆ. ಕರ್ನಾಟಕಕ್ಕೆ ಸಾಮಾನ್ಯವಾಗಿ ಜೂನ್ 7ಕ್ಕೆ ಅವುಗಳ ಆಗಮನ ಆಗ್ತದೆ. ಇದು ಸಾಮಾನ್ಯ ರೆಗ್ಯುಲರ್ ಕ್ಯಾಲೆಂಡರ್. ಇದು ಒಂದು ವಾರ ಒಂದು ದಿನ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಸೊ ಈ ನೈಋತ್ಯ ಮಾರುತಗಳು ಅವುಗಳಿಂದ ಏನು ಸುರಿಯುವ ಮಳೆ ಇದೆ, ಸೊ ಆ ಮಳೆಯನ್ನು ಅವಲಂಬಿಸಿ ಬಿತ್ತನೆ ಮಾಡುವಂಥ ಬೆಳೆಗಳಿವು. ಸೊ ತಮಗೆ ಹಾಗೆ ಈ ಒಂದು ಭಾರತ ಹೌದಾ? ಹಾಂ. ಸೊ ನೀವು
ನೋಡೋದಾದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಭಾರಿ ಐತೆ ನಂದು ಮ್ಯಾಪ್ ಸೊ ಇದು ಭಾರತ, ಗುಜರಾತ್ದಿಂದ ಹಿಡ್ಕೊಂಡು ಇಲ್ಲಿ ನಾವು ಕೇರಳ ಅಂತ ನೋಡ್ತಾ ಇದ್ದೀವಿ. ಇದಿಷ್ಟು ಪಾರ್ಟ್ ತಮಿಳುನಾಡು, ಇದು ನಮ್ಮ ಗೋಡಂಬಿ ಯಾವುದು ಕರ್ನಾಟಕ. ಸೊ ಇಲ್ಲಿರುವಂಥದ್ದು ಇದಿಷ್ಟು ತೆಲಂಗಾಣ, ಇದು ಆಂಧ್ರ ಪ್ರದೇಶ್, ಇಲ್ಲಿರುವಂಥದ್ದು ಗೋವಾ, ಇಲ್ಲಿರುವಂಥದ್ದು ಮಹಾರಾಷ್ಟ್ರ, ಇದು ಗುಜರಾತ್. ಸೊ ಇಲ್ಲಿರುವಂಥ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶ್, ಬಿಹಾರ್, ಬೆಂಗಾಲ್, ಇದಿಷ್ಟು ಪ್ರದೇಶ ಭಾರತದ ಇದಿಷ್ಟು ಪ್ರದೇಶ ಮುಖ್ಯವಾಗಿ ಈ ಒಂದು ನೈಋತ್ಯ ಮಾರುತವನ್ನು ಅವಲಂಬಿಸಿರುವಂಥ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರುವಂಥದ್ದು, ರೈಟ್. ಸೊ ಹೀಗೆ ಇಲ್ಲಿ ಏನಾಗ್ತದೆ ಅಂತಂದರೆ ಈ ಮನ್ಸೂನ್ ತುಂಬ ಚೆನ್ನಾಗಿದ್ದರೆ ಆ ಬೆಳೆಗಳು ಚೆನ್ನಾಗಿ ಬರ್ತವೆ. ಈ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುವು ಗೊತ್ತಿರಬೇಕು. ಭತ್ತ, ರಾಗಿ, ಗೋವಿನ ಜೋಳ, ಹತ್ತಿ, ಶೇಂಗಾ, ಎಣ್ಣೆಕಾಳುಗಳು, ಸಜ್ಜೆ, ಹೆಸರು, ಉದ್ದು, ಕಬ್ಬು ಇತ್ಯಾದಿಗಳು ಈ ಅವಧಿಯ ಬೆಳೆಗಳಾಗಿವೆ. ಸೊ ಇದು ತುಂಬ ಸಿಂಪಲ್ ಆಗಿರುವಂಥದ್ದು. ಅಫ್ಕೋರ್ಸ್ ನೀವು ಭತ್ತ ಅಂತ ಕೇಳಿದರೆ ಇವಾಗ 3 ಸೀಸನ್ಗಳಲ್ಲಿ ಭತ್ತ ಬೆಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಸಾಂಪ್ರದಾಯಿಕವಾಗಿ ಭತ್ತ ಅನ್ನುವಂಥದ್ದು ಈ ನೈಋತ್ಯ ಮಳೆಗಳು ಬಂದಾಗ ಆಗುವಂಥದ್ದು. ರಾಗಿ ಅಫ್ಕೋರ್ಸ್ ಮುಂಗಾರನೇ ಇದೆ. ಗೋವಿನ ಜೋಳ ಕೂಡ ಹಿಂಗಾರಿನಲ್ಲಿ ಬೆಳಿಬೋದು, ಆದರೆ ಮುಂಗಾರಿನಲ್ಲೇ ಅತಿ ಹೆಚ್ಚು ಬೆಳೆಯುವಂಥದ್ದು, ರೈಟ್. ಹತ್ತಿ ಕಾಮನ್ ಆಗಿ ಮುಂಗಾರು, ಶೇಂಗಾ ಹಿಂಗಾರಿನಲ್ಲೇ ಬರ್ತದೆ, ಬಟ್ ಮುಖ್ಯವಾಗಿ ಮಳೆ ಆಶ್ರಿತ ಶೇಂಗಾ ಎಲ್ಲ ಮುಂಗಾರಿನಲ್ಲೇ ಬರ್ತದೆ. ಹಾಗೆ ಎಣ್ಣೆಕಾಳುಗಳು, ಸಜ್ಜೆ ಕೂಡ ಆವಾಗಲೇ, ಹೆಸರು, ಉದ್ದು, ರೈಟ್. ಇವು ಏನಪ್ಪ ಅಂತ ಕೇಳಿದರೆ ಖಾರಿಫ್ ಬೆಳೆಗಳು ಅಂತ ನಾವು ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ರಾಬಿ ಬೆಳೆಗಳು, ರಾಬಿ ಸೀಸನ್ ಅಂತ ಕೂಡ ಕರಿತೀವಿ, ರಾಬಿ ಕ್ರಾಪ್ಸ್ ಅಂತ ಕೂಡ ಕರಿತೀವಿ. ಇವನ್ನ ಹಿಂಗಾರಿ ಬೆಳೆಗಳು ಅಂತ ಕರೀತಾರೆ. ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡಿ ಮಾರ್ಚ್ನಲ್ಲಿ ಕೊಯ್ಲು ಮಾಡಲಾಗ್ತದೆ. ಇದು ಗಮನಿಸಬೇಕಾಗಿರುವಂಥದ್ದು. ಸೊ ಅದು ಸೆಪ್ಟೆಂಬರ್ ಮುಗೀತದೆ, ಜೂನ್ದಿಂದ ಸೆಪ್ಟೆಂಬರ್ ಮುಗೀತದೆ. ಇದು ಅಕ್ಟೋಬರ್ದೊಳಗೆ ಶುರುವಾಗಿ ಮಾರ್ಚ್ನೊಳಗೆ ಕೊಯ್ಲಾಗ್ತದೆ. ಸದ್ಯ ಇವಾಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಜೋಳದ ಕಟಾವು ಅಂದರೆ ಬಿಳಿ ಜೋಳ, ಹಾಗೆ ಕಡಲೆ ಅಂತ ಏನು ಕರಿತೀವಲ್ಲ, ಬೆಂಗಾಲ್ ಗ್ರಾಮ್ ಅಂತೀವಿ. ಸೊ ಕಡಲೆ, ಕುಸುಬಿ, ಗೋಧಿ, ಜವೆ ಗೋಧಿ ಅಂದರೆ ಬಾರ್ಲಿ, ಹೌದಾ, ಇವೆಲ್ಲವೂ ಥರದ್ದು ಈಗ ಕಟಾವಾಗ್ತಿರುವಂಥ ಒಂದು ಸೀಸನ್ ಅಂತ ನಾವು ನೋಡ್ತಾ ಇದ್ದೀವಿ. ಈಶಾನ್ಯ ಮಾರುತಗಳು ಗೊತ್ತಿದೆ ನಿಮಗೆ. ಈ ಕಡೆಯಿಂದ ನೈಋತ್ಯ ಮಾರುತಗಳು ಹೋಗಿ ಈಶಾನ್ಯ ಭಾರತವನ್ನು ತಲುಪಿ ಅಲ್ಲಿಂದ ಉಲ್ಟಾ ಮಾರುತಗಳು ಅಥವಾ ಹಿಂಗಾರು ಮಾರುತಗಳು ಈ ಬೆಳೆಗಳಿಗೆ ನೀರನ್ನು ಒದಗಿಸ್ತವೆ. ಸೊ ಸೆಪ್ಟೆಂಬರ್, ಅಕ್ಟೋಬರ್ ಎಂಡ್ವರೆಗೂ, ಇವನ್ ಸಮ್ಟೈಮ್ಸ್ ನವಂಬರ್ 15ರವರೆಗೂ ಮಳೆ ಏನು ಸುರಿತದೆ ಅದು ಈ ಹಿಂಗಾರಿ ಬೆಳೆಗಳಿಗೆ ಬೇಕಾಗುವಂಥ ನೀರನ್ನು ಒದಗಿಸ್ತದೆ. ಸೊ ಈ ಹಂಗಾಮಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಅಂತಂದರೆ ಗೋಧಿ, ಜವೆ ಗೋಧಿ ಅಂದರೆ ಬಾರ್ಲಿ ಅಂತ ಹೇಳ್ತೀವಿ ನಾವು, ರೈಟ್. ಎಣ್ಣೆಕಾಳುಗಳು, ಧಾನ್ಯಗಳು ಅಂದರೆ ಮೇನ್ಲಿ ನಮ್ಮ ವೈಟ್ ಜೋವಾರ್ ಅಥವಾ ಬಿಳಿ ಜೋಳ ಅಂತ ಏನು ಕರಿತೀವಿ ಅದನ್ನು ಬೆಳೀತಾರೆ. ಕಡಲೆಯನ್ನು ಬೆಳೀತಾರೆ, ಹೌದಾ. ಕುಸುಬೆ ಎಣ್ಣೆ ಬೆಳೀತಾರೆ ಇದೇ ಟೈಮ್ದಲ್ಲಿ, ಹೌದು. ಸೊ ಹೀಗೆ ಹಲವಾರು ಬೆಳೆಗಳು, ಅಗಸಿ ಅನ್ನುವಂಥದ್ದು, ಅಗಸೆ ಅಂತ ಏನಿದೆ ಅದನ್ನು ಕೂಡ ಇದೇ ಸೀಸನ್ನಲ್ಲಿ ಬೆಳೀತಾರೆ. ಹೀಗೆ 10 ಬೆಳೆಗಳು ಈ ಸೀಸನ್ನಲ್ಲಿ ಬೆಳೆಯುವಂಥದ್ದನ್ನು ನಾವು ನೋಡ್ತೀವಿ. ಇವು ರಾಬಿ ಬೆಳೆಗಳು ಅಂತ. ಇನ್ನು ಜೈದ್ ಬೆಳೆಗಳು ನೋಡ್ರಿ, ಜೈದ್ ಸೀಸನ್ ಅಂತ. ಇನ್ನು ಶುರು ಇದು ಈಗಾಗಲೇ ಇದು ನೀರಾವರಿ ಅನುಕೂಲತೆ ಇರುವಲ್ಲಿ ಮಾತ್ರ. ಯಾಕೆ ಮಳೆ ಈಗ ಸುರಿಯೋದು ಅಪರೂಪ, ಸುರಿದ್ರು ಅದು ಕಂಫರ್ಟೇಬಲ್ ಅನ್ನೋಷ್ಟು ನೀರನ್ನು ಕೊಡುವಂಥದ್ದೇನು ಇರೋದಿಲ್ಲ. ಸೊ ಇದಕ್ಕೆ ನೀರಾವರಿ ಅನುಕೂಲತೆ ಇದ್ದವರು ಮಾತ್ರ ಈ ಜೈದ್ ಬೆಳೆಗಳನ್ನು ಬೆಳೀತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇವು ಬೇಸಿಗೆ ಕಾಲದ ಬೆಳೆಗಳಾಗಿದ್ದು ಮುಖ್ಯವಾಗಿ ನೀರಾವರಿ ಅನುಕೂಲತೆ ಇರುವಲ್ಲಿ ಇವುಗಳನ್ನು ಬೆಳೆಯಲಾಗ್ತದೆ. ಸೊ ಇವು ಮಾರ್ಚ್ ಏಪ್ರಿಲ್ನಲ್ಲಿ ಬಿತ್ತನೆಯಾಗಿ ಜೂನ್ನಲ್ಲಿ ಕಟಾವು. ಇವು ತುಂಬ ಅತ್ಯಂತ ಅಲ್ಪಾವಧಿ ಬೆಳೆಗಳು. ಸಾಮಾನ್ಯವಾಗಿ 60ರಿಂದ 90 ದಿನಗಳ ಬೆಳೆ ಅಂತ ನಾವು ಇದನ್ನು ನೋಡ್ತಾ ಇದ್ದೀವಿ. 60ರಿಂದ 90 ದಿನ. ಸೌತೆಕಾಯಿ ಫಾರ್ ಎಕ್ಸಾಂಪಲ್ ನೀವು ಹಾಕಿದ 1 ತಿಂಗಳಿಗೆ ಕಾಯಿ ಶುರುವಾಗಿಬಿಡ್ತದೆ, ಅದರದ್ದು ಮಿಡಿ ಶುರುವಾಗ್ತದೆ, ಹೌದಾ. ಸೊ ಹಾಗೆ ಕನಿಷ್ಠ 60 ದಿನದಿಂದ ಗರಿಷ್ಠ 90 ದಿನಗಳಲ್ಲಿ ಈ ಬೆಳೆಗಳು ಬರ್ತವೆ. ತರಕಾರಿಗಳು, ಕಲ್ಲಂಗಡಿ, ಕರ್ಬೂಜ, ಶೇಂಗಾ, ಮಾರುಕಟ್ಟೆ ತುಂಬ ಈ ಕರ್ಬೂಜನೇ ತುಂಬಿಕೊಂಡಿದ್ದಾವೆ, ಮಸ್ಕ್ ಮೆಲಾನ್ ಅಂತ ಹೇಳ್ತೀವಿ, ರೈಟ್. ಸೊ ಈ ಅವಧಿಯ ಪ್ರಮುಖ ಬೆಳೆಗಳಾಗಿದ್ದಾವೆ ಅಂತ ನಾವು ನೋಡ್ತೇವೆ. ಇದು ನಮ್ಮಲ್ಲಿ ಈ ಒಂದು ಕ್ಲಾಸಿಫಿಕೇಶನ್ ಆಫ್
ಸೀಸನಲ್ ಕ್ರಾಪ್ಸ್ ಇನ್ ಇಂಡಿಯಾ ಅಂತ ನಾವು ನೋಡಬೇಕಾದದ್ದು. ಇನ್ನು ಭಾರತದಲ್ಲಿ ಬೆಳೆಯ ಸ್ವರೂಪ ಎಂಥದ್ದಿದೆ, ಕ್ರಾಪಿಂಗ್ ಪ್ಯಾಟರ್ನ್ ಇನ್ ಇಂಡಿಯಾ. ಈ ಕ್ರಾಪಿಂಗ್ ಪ್ಯಾಟರ್ನ್ ಬೆಳೆಯ ಸ್ವರೂಪ ಅಂದರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ರೈತರು ಕೃಷಿಯಲ್ಲಿ ಆಯ್ಕೆ ಮಾಡುವ ಬೆಳೆಗಳ ಗುಂಪು ಮತ್ತು ಸಂಯೋಜನೆಯನ್ನು ಬೆಳೆಯ ಸ್ವರೂಪ ಎನ್ನುತ್ತೇವೆ. ನೋಡ್ರಿ, ನೀವು ನಮ್ಮ ಈ ನೀರಾವರಿ, ಉತ್ತರ ಕರ್ನಾಟಕದ ನೀರಾವರಿ ಪ್ರದೇಶಕ್ಕೆ ಹೋಗಿ ನೋಡಿದರೆ ಕಬ್ಬೇ ಅಲ್ಲಿಯ ಏನು ಬೆಳೆಯ ಸ್ವರೂಪ ಅಂತ ನಾವು ನೋಡ್ತೀವಿ. ಕಬ್ಬು 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 ಬಿಟ್ಟರೆ ಅರಿಶಿನ, ಕಬ್ಬು ಬಿಟ್ಟರೆ ದಾಳಿಂಬೆ, ಈ ಒಂದು ಲಿಂಬು, ಹಾಗೇನೇ ದ್ರಾಕ್ಷಿ, ಚಿಕ್ಕು, ಇಂಥ ತೋಟದ ಅಥವಾ ಹಣ್ಣಿನ ಬೆಳೆಗಳು ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ನಿರ್ದಿಷ್ಟ ಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಬಂದರೆ ನಿಮಗೆ ಕಾಣೋದೇನು, ಈ ಬರೇ ಕಬ್ಬು ಅಥವಾ ಇಂಥ ಹಣ್ಣಿನ ಬೆಳೆಗಳು. ಇನ್ನು ಉತ್ತರ ಕರ್ನಾಟಕದಲ್ಲಿ ಕೆಲವು ಮಳೆ ಆಶ್ರಿತ ಪ್ರದೇಶಗಳಿದ್ದಾವೆ. ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಇವತ್ತು ನೀವೇನಾದರೂ ಧಾರವಾಡ, ಗದಗ, ಹಾವೇರಿ ಜಿಲ್ಲೆಯ ಮಳೆ ಆಶ್ರಿತ ಪ್ರದೇಶಗಳನ್ನು ನೋಡಿದರೆ, ಇವನ್ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು, ಬಾಗಲಕೋಟೆ ಜಿಲ್ಲೆಯ ಕೆಲವು ಭಾಗಗಳು, ಬಿಜಾಪುರದ ಬಹುದೊಡ್ಡ ಭಾಗ, ಅವೆಲ್ಲ ಮಳೆ ಆಶ್ರಿತ ಪ್ರದೇಶಗಳು. ಹಿಂಗಾರಿನಲ್ಲಿ ಏನು ಬೆಳೀತಾರೆ ಆಗಲೇ ಹೇಳಿದ್ನಲ್ಲ, ನೀವು ಎಲ್ಲಿ ನೋಡಿದರೂ ಬಿಳಿಜೋಳದ ಹೊಲಗಳು ಕಾಣ್ತವೆ, ಎಲ್ಲಿ ನೋಡಿದರೂ ಕಡಲೆಯ ಹೊಲಗಳು ಕಾಣ್ತವೆ, ಎಲ್ಲಿ ನೋಡಿದರೂ ನಿಮಗೆ ಕುಸುಬೆ ಇವು ಕಾಣ್ತವೆ, ಹೌದಾ? ಆಮೇಲೆ ಗೋಧಿ, ಜವೆ ಗೋಧಿ ಇವೇ ಕಾಣ್ತವೆ. ಸೊ ಇದು ಬೆಳೆಯ ಸ್ವರೂಪ. ಒಂದು ಪ್ರದೇಶದಲ್ಲಿ, ನಿರ್ದಿಷ್ಟ ಪ್ರದೇಶದಲ್ಲಿ ರೈತರು ಎಂಥ ಬೆಳೆಗಳ ಆಯ್ಕೆಯನ್ನು ಮಾಡ್ಕೋತಾರೆ, ಆ ಬೆಳೆಗಳ ಗುಂಪನ್ನು, ಅವುಗಳ ಸಂಯೋಜನೆಯನ್ನು ನಾವು ಬೆಳೆಯ ಸ್ವರೂಪ ಅಂತ ನೋಡ್ತೀವಿ. ಸೊ ನೀವೆಷ್ಟೋ ಹೊಲಗಳಲ್ಲಿ ನೋಡಿರ್ಬೋದು, ಹೀಗೆ ಸಾಲುಗಳು ಅಂತಿದ್ರೆ ಒಂದು ಸಾಲು ಕಡಲೆ ಅಂತ ಹಾಕಿರ್ತಾರೆ, ಇವೆಲ್ಲ ಮಿಶ್ರ ಬೆಳೆಗಳು ಅಂತ. ಒಂದು ಸಾಲು ಕಡಲೆ ಅಂತ ಹಾಕಿರ್ತಾರೆ, ಇನ್ನೊಂದು ಸಾಲು ಕುಸುಬೆ ಅಂತ ಹಾಕಿರ್ತಾರೆ, ಇನ್ನೊಂದು ಸಾಲು ಗೋಧಿ ಹಾಕಿರ್ತಾರೆ. ಇನ್ನು ಕೆಲವರು ಇನ್ನು ಇದರೊಳಗೇನೆ ಬಿಳಿಜೋಳವನ್ನು ಬಿತ್ತಿರ್ತಾರೆ. ನೋಡ್ರಿ, ಇದು ದಿಸ್ ಈಸ್ ಕಾಂಪೋಸಿಷನ್, ಸಂಯೋಜನೆ. ಸೊ ಇಲ್ಲಿ ಬೆಳೆಗಳ ಸಂಯೋಜನೆ ಈ ತೆರನಾಗಿದೆ ಅಂತ, ಬೆಳೆಗಳ ಗುಂಪು ಮತ್ತು ಅವುಗಳ ಸಂಯೋಜನೆ. ಇದನ್ನೇ ನಾವು ಏನಂತ ಕರಿತೀವಿ, ಬೆಳೆಯ ಸ್ವರೂಪ ಅಂತ ಕರಿತೀವಿ. ಭಾರತದಲ್ಲಿ ಬಹುಬೆಳೆ ಪದ್ಧತಿ ಮೊದಲಿನಿಂದಲೂ ಇದೆ. ಭಾರತ ಜಗತ್ತಿನಲ್ಲಿ ಇರಲಾರದ ಬೆಳೆಗಳನ್ನೆಲ್ಲ ಬೆಳೆಯುವಂಥ ದೇಶ. ಯಾಕಂದರೆ ಒಂದು ಭಾರತ ಅಷ್ಟು ದೊಡ್ಡ ದೇಶ, ಇಲ್ಲಿ ಅಷ್ಟೊಂದು ಹವಾಮಾನ ವೈವಿಧ್ಯತೆ, ಅಷ್ಟೊಂದು ಮಣ್ಣಿನ ವೈವಿಧ್ಯತೆ ಮತ್ತು ಇತರ ಮಾರುಕಟ್ಟೆ ತಂತ್ರಜ್ಞಾನ, ಹೀಗೆ ಹತ್ತಾರು ಸಂಗತಿಗಳು ಈ ಬೆಳೆಯ ಸ್ವರೂಪವನ್ನು ನಿರ್ಧರಿಸ್ತವೆ. ಆಮೇಲೆ ಆಹಾರ ಪದ್ಧತಿ ನೋಡ್ರಿ, ನೀವು ಈ ನಮ್ಮ ದಕ್ಷಿಣ ಹಾಸನ, ಮಂಡ್ಯಕ್ಕೆ ಹೋಗಿ ನೀವು ಅಕ್ಕಿ ಕೊಡ್ತೀನಿ ಅಂದರೆ ಅವರು ಒಲ್ಲೆ ಅಂತಾರೆ, ಜೋಳ ಕೊಡ್ತೀನಿ ಒಲ್ಲೆ ಅಂತಾರೆ, ರಾಗಿ ಇದ್ದರೆ ಹೇಳ್ರಿ ಅಂತಾರೆ, ಹೌದಲ್ಲ? ಹಾಗೆ ನಮ್ಮ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗೆ ಬಂದು ನೀವು ರಾಗಿ ಕೊಡ್ತೀನಿ ಅಂದರೆ ಒಲ್ಲೆ ಮರ ಅದನ್ನೆಲ್ಲಿ ಅಂಟ್ಕೊಂಡು ಕುಂಟ್ತದೆ ಗಂಟ್ಲಕ್ಕೆ ಅಂತಾರೆ, ನಮಗೆ ರೊಟ್ಟಿನೇ ಬೆಸ್ಟು ಅಂತಾರೆ ನೋಡಿ. ಸೊ ಇದು ಜನರ ಆಹಾರ ಪದ್ಧತಿ ಮೇಲೂ ಕೂಡ ಆ ಬೆಳೆಗಳು ನಿರ್ಧಾರ ಆಗ್ತಿರ್ತವೆ. ಸೊ ಅದರ ಬೆಳೆಯ ಸ್ವರೂಪವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಯಾವ್ಯಾವುದು? ಭೌಗೋಳಿಕ ಅಂಶಗಳು. ಮಣ್ಣು ಎಂಥದ್ದು? ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣಲ್ಲೇ ಬೆಳೆಯುವಂಥ ಬೆಳೆಗಳಿದ್ದಾವೆ, ಕಪ್ಪು ಮಣ್ಣಿದ್ರೆ ಅದರಲ್ಲೇ ಬೆಳೆಯುವಂಥ ಬೆಳೆಗಳಿದ್ದಾವೆ. ಹೀಗೆ ಮಣ್ಣು ಯಾವುದಿದೆ ಅನ್ನೋದರ ಮೇಲೆ ಬೆಳೆಗಳು ನಿರ್ಧಾರ ಆಗ್ತದೆ. ಭೂಸ್ವರೂಪ ಅದರೇನು, ಸ್ಲೋಪ್ ಇದೆನಾ, ಗುಡ್ಡಗಾಡಿದೆನಾ ಇತ್ಯಾದಿ. ಮಳೆ, ತುಂಬ ಹೆಚ್ಚು ಮಳೆ ಆಗುವಂಥ ಪ್ರದೇಶ ನೋಡ್ತೀರಿ ನೀವು, ಕಾಫಿ, ಚಹಾ, ತೆಂಗು, ಏಲಕ್ಕಿ, ಗೋಡಂಬಿ ಇಂಥದ್ದನ್ನು ಮಳೆ ತುಂಬ ಚೆನ್ನಾಗಿ ಆಗೋಲ್ಲಿ ಬೆಳೀತಾರೆ. ಸ್ಕ್ಯಾಂಟಿ ರೇನ್ಫಾಲ್, ಅಷ್ಟಕ್ಕಷ್ಟೇ ಮಳೆ ಆಗೋದು ನಮ್ಮ ಬಯಲು ಸೀಮೆ. ಇಲ್ಲಿ ನಾವು ನೋಡ್ತೀವಲ್ಲ, ಇದೆ ಕಡಲೆ, ಗೋಧಿ, ಜೋಳ, ಶೇಂಗಾ ಇಂಥದ್ದನ್ನು ಬೆಳಿತೀವಿ. ಮಳೆ, ತೇವಾಂಶ, ಮಾಯ್ಶ್ಚರ್. ಅಲ್ಲಿ ಕೆಲವು ಬೆಳೆಗಳಿಗೆ ನೀವೆಲ್ಲ ವೈಜ್ಞಾನಿಕವಾಗಿ ಒಂದೊಂದು ಬೆಳೆ ನೋಡ್ತಾ ಹೋದರೆ ಗೊತ್ತಾಗ್ತದೆ, ಅಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಬೇಕು ಅಂತ ಇದೆ. ಯಾವ ಪ್ರದೇಶದಲ್ಲಿ ಅಂಥ ತಾಪಮಾನ ಸಿಗ್ತದೆಯೋ ಅದಕ್ಕೆ ಹೊಂದುವಂಥ ಬೆಳೆಗಳನ್ನು ಬೆಳೆಯಲಾಗ್ತದೆ. ಸಮುದ್ರ ಮಟ್ಟದಿಂದ ಎತ್ತರ ಗೊತ್ತಿರಬೇಕು. ಸೊ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಷ್ಟು ತಂಪಣೆಯ ವಾತಾವರಣ ಇರ್ತದೆ. ಸೊ ಆ ತಂಪಣೆಯ ವಾತಾವರಣಕ್ಕೆ ಹೊಂದುವಂಥವೇ ಕೆಲವು ಬೆಳೆಗಳಿರ್ತವೆ, ಅವುಗಳನ್ನು ಅಲ್ಲಿ ಬೆಳೀತಾರೆ, ಹೌದಲ್ಲ? ಹೀಗೆ ಈ ಭೌಗೋಳಿಕ ಅಂಶಗಳು ಈ ಬೆಳೆಯ ಸ್ವರೂಪವನ್ನು ನಿರ್ಧರಿಸುವ ಅತ್ಯಂತ ಪ್ರಮುಖ ಅಂಶ. ಎರಡನೇದು ಮೂಲಭೂತ ಸೌಲಭ್ಯಗಳು.
ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಅಗ್ರಿಕಲ್ಚರ್ ಯಾವ್ಯಾವುದು? ನೀರಾವರಿ ಇದ್ದರೆ ಕಬ್ಬು ಮತ್ತು ಇತರ ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ. ನೀರಾವರಿ ಇಲ್ಲ, ಮಳೆ ಇದೆ ಅಂತಂದರೆ ಆಗಲೇ ಹೇಳಿದಂಥ ಬೆಳೆಗಳು. ವಿದ್ಯುತ್ ಪೂರೈಕೆ ವಿಪುಲವಾಗಿ ಸಾಕಷ್ಟು ಇದ್ದರೆ ನಾವು ಪಂಪ್ ಸೆಟ್ಗಳನ್ನು ಅಳವಡಿಸ್ಕೊಳ್ತೀವಿ, ನೀರಾವರಿ ಮಾಡ್ಕೊಳ್ತೀವಿ, ಅದರಿಂದ ಹೆಚ್ಚು ವಾಣಿಜ್ಯಿಕ ಕೃಷಿ ಬೆಳೆಗಳನ್ನು ಬೆಳಿತೀವಿ. ಇಲ್ಲದಿದ್ದರೆ ಅಷ್ಟಕ್ಕಷ್ಟೇ ಆಹಾರ ಧಾನ್ಯಗಳನ್ನು ಬೆಳ್ಕೊತೀವಿ. ಗೋದಾಮುಗಳ ಲಭ್ಯತೆ ಖಂಡಿತವಾಗಿಯೂ ವಾಣಿಜ್ಯ ಬೆಳೆಗಳ ಉತ್ಪಾದನೆಗೆ ಹೆಚ್ಚು ಪೂರಕವಾಗಿರ್ತದೆ. ರಸ್ತೆಗಳು ಹೆಚ್ಚು ಚೆನ್ನಾಗಿದ್ದರೆ ಏನು ವಾಣಿಜ್ಯ ಬೆಳೆಗಳು ಹೆಚ್ಚು ಬೆಳೀತವೆ. ಮಾರುಕಟ್ಟೆ ಸಮೀಪ ಇದ್ದರೆ ತರಕಾರಿ, ಹಣ್ಣು, ಹೂವು ಇತ್ಯಾದಿಗಳು ಹೆಚ್ಚು ಬೆಳೀತವೆ. ಸೊ ಇದು ಬೆಳೆಯ ಸ್ವರೂಪವನ್ನು ನಿರ್ಧರಿಸುವ ಮೂಲಭೂತ ಸೌಲಭ್ಯಗಳು. ಹಾಗೆ ಆರ್ಥಿಕ ಅಂಶಗಳು, ಕೆಲವು ಬೆಳೆಗಳನ್ನು ಬೆಳಿಬೇಕಾದ್ರೆ ತುಂಬ ದೊಡ್ಡ ಹೂಡಿಕೆ ಅಂತ ಬೇಕಾಗ್ತದೆ. ಹಣಕಾಸು ನೆರವು. ಫಾರ್ ಎಕ್ಸಾಂಪಲ್, ನೀವು ದ್ರಾಕ್ಷಿ ಹಚ್ಚೋದಕ್ಕೆ ಹೋಗ್ತೀನಿ ಅಂದರೆ 1 ಎಕರೆಗೆ ಕನಿಷ್ಠ ಅಂದರೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 1 ಎಕರೆ ಕಬ್ಬು ಹಚ್ತೀನಿ ಅಂತಂದರೆ ಇವತ್ತು 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಮತ್ತು ಎಲ್ಲಿಂದ ದುಡ್ಡು ತರ್ತೀರಿ? ಸೊ ನಿಮಗೇನಾದರೂ ಬ್ಯಾಂಕು ಇತ್ಯಾದಿ ಹಣಕಾಸು ಸೌಲಭ್ಯ ಇದ್ದರೆ ಅಂಥ ಬೆಳೆ ಬೆಳಿತೀರಿ. ಇಲ್ಲ ಅಂದರೆ 4 ಕಿಲೋ ಜೋಳ ಹೋದರೆ ಸಾಕು, ಹೊಲ ತುಂಬ ಆಗ್ತದೆ. ಅದನ್ನು ಬಿಚ್ಕೊಂಡು ಅಂದರೆ 100 ರೂಪಾಯಿದೊಳಗೆ ಕೆಲಸ ಮುಗೀತದೆ. ಭೂ ಒಡೆತನ ಎಂಥದ್ದಿದೆ. ನೀವು ಗೇಣಿದಾರರಿದ್ದರೆ ಒಂದು ಥರ ಬೆಳಿತೀರಿ, ಪರ್ಮನೆಂಟ್ ಓನರ್ ಇದ್ದರೆ ಬೇರೆ ಬೆಳೆಗಳನ್ನು ಬೆಳಿತೀರಿ. ಭೂ ಹಿಡುವಳಿಗಳ ಗಾತ್ರ ಚಿಕ್ಕದಿದ್ದಷ್ಟು ಈ ಹಣ್ಣು ತರಕಾರಿ ಇಂಥದ್ದು ಜಾಸ್ತಿ ಬೆಳೀತಾರೆ. ದೊಡ್ಡದಿದ್ದಷ್ಟು ಈ ದೊಡ್ಡ ಬೆಳೆಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ಕಬ್ಬು ಇತ್ಯಾದಿಗಳನ್ನು ಬೆಳೆಯೋದಕ್ಕೆ ಕಂಫರ್ಟೇಬಲ್ ಆಗಿರ್ತದೆ. ಕಾರ್ಮಿಕರ ಲಭ್ಯತೆ. ಕೃಷಿ ಒಳಗೆ 2 ತೆರನಾದಂಥವು ಬರ್ತವೆ. ಲೇಬರ್ ಇಂಟೆನ್ಸಿವ್ ಆ್ಯಕ್ಟಿವಿಟೀಸ್ ಅಂತ ಬರ್ತವೆ, ಆಮೇಲೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಬರ್ತವೆ. ಸೊ ಈ ಕಾರ್ಮಿಕರ ಲಭ್ಯತೆ ಎಲ್ಲಿ ಚೆನ್ನಾಗಿರ್ತದೆ ಅಂತಲ್ಲಿ ಫಾರ್ ಎಕ್ಸಾಂಪಲ್ ಹೂ ಕೀಳೋದು ಅಂತ ನಾವು ನೋಡ್ತೀವಿ. ಹೂ ಕೀಳೋದಕ್ಕೆ ಖಂಡಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗ್ತಾರೆ. ಹಾಗೆ ತರಕಾರಿ ಕೃಷಿ ಮಾಡೋದಾದರೆ, ಹಣ್ಣಿನ ಕೃಷಿ ಮಾಡೋದಾದರೆ ಅವೆಲ್ಲದಕ್ಕೂ ಕಾರ್ಮಿಕರು ಹೆಚ್ಚಬೇಕು. ಹೀಗಾಗಿ ಕಾರ್ಮಿಕರು ಕಡಿಮೆ ಇರುವಲ್ಲಿ ಕಬ್ಬು ಹಚ್ಕೊಂಡು ತನ್ನ ಕೂತು ಬಿಡ್ತಾರೆ. ಸೊ ಆಹಾರ ಪದ್ಧತಿ ಆಗಲೇ ಹೇಳಿದೆ, ನೀವು ಜೋಳ ತಿನ್ನೋರಿದ್ದರೆ ಜೋಳ ಬೆಳಿತೀರಿ, ರಾಗಿ ತಿನ್ನೋರಿದ್ದರೆ ರಾಗಿ ಬೆಳಿತೀರಿ. ಪ್ರದೇಶ ಒಂದೇ ಆಗಿದ್ರು. ಇನ್ನು ತಾಂತ್ರಿಕ ಅಂಶಗಳು ಕೂಡ ಈ ಒಂದು ಕೃಷಿ ಬೆಳೆ ಪದ್ಧತಿ ಮೇಲೆ ಪ್ರಭಾವ ಬೀರ್ತವೆ. ಸುಧಾರಿತ ಬಿತ್ತನೆ ಬೀಜಗಳು, ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಇವೆಲ್ಲ ತಾಂತ್ರಿಕ ಅಂಶಗಳು. ಇವೆಲ್ಲ ಬಂದಿರೋದ್ರಿಂದ ಇವತ್ತು ನೋಡಿ ಟಿಶ್ಯೂ ಕಲ್ಚರ್ ಫಾರ್ ಎಕ್ಸಾಂಪಲ್ ಬನಾನಾ ಪ್ಲಾಂಟೇಶನ್ದೊಳಗೆ ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಇರಲಿಲ್ಲ ಅಂದರೆ ಮೊದಲು ಬಾಳೆ ಮರಿಗಳನ್ನು ಎಬ್ಬಿಕೊಂಡು ತಂದು ನೀವು ನೆಡಬೇಕಾಗ್ತಿತ್ತು, ಭಾಳ ಕಷ್ಟದ ಕೆಲಸ ಅದು. ಆದರೆ ಇವತ್ತು ಅಂಗಾಂಶ ಕೃಷಿ, ಸಣ್ಣ ಮರಿಗಳಿರ್ತವೆ, ಸಸಿಗಳಿರ್ತವೆ, ಅವನ್ನ ತಂದು ನೆಟ್ಬಿಟ್ರೆ ಮುಗಿದೋಯ್ತು. ಯಾಂತ್ರೀಕರಣ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ಗಳ ಬಳಕೆ, ಹಾರ್ವೆಸ್ಟಿಂಗ್ ಮಷಿನ್ಗಳ ಬಳಕೆ, ಇವೆಲ್ಲ ಇವತ್ತು ಬಂದಿರೋದ್ರಿಂದ ಕೃಷಿ ಯಾವ ಬೆಳೆಗಳನ್ನು ಹಾಗೆ ಮಾಡಬಹುದೋ ಅಂಥವುಗಳನ್ನು ರೈತರು ಬೆಳೀತಾರೆ. ಬೆಳೆಗಳ ಸಂರಕ್ಷಣೆ, ಮಾಹಿತಿ ತಂತ್ರಜ್ಞಾನ. ಎಷ್ಟೋ ಇವತ್ತು ಮಾಹಿತಿ ತಂತ್ರಜ್ಞಾನ. ಫಾರ್ ಎಕ್ಸಾಂಪಲ್ ಯಾವುದೋ ಬೆಳೆಗಳು ನಮ್ಮಲ್ಲಿ ಬೆಳೀತಿದ್ದಿರಲಿಲ್ಲ ಇತ್ತೀಚಿನವರೆಗೂ, ಆದರೆ ಇವತ್ತು ಪಾಪ್ಯುಲಾರಿಟಿಯನ್ನು ಪಡಿತಾ ಇದ್ದಾವೆ ಬಿಕಾಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ಯಾವುದೋ ಡ್ರ್ಯಾಗನ್ ಫ್ರೂಟ್ ಅಂತ ಬಂದಿದೆ ಇವತ್ತು. ಮೊದಲು ಇತ್ತ ನಮ್ಮಲ್ಲಿ, ಅದಕ್ಕೆ ನಾವು ಪಡಗಳ್ಳಿ ಅಂತಿದ್ವಿ ಮೊದಲು. ನಾವು ದನ ಬಿಟ್ಕೊಂಡು ಹೋದಾಗ ಆ ಮುಳ್ಳು ಇರೋದು ಅದನ್ನು ಕಿತ್ಕೊಂಡು ಸಣ್ಣದಾಗೋದು ಅದು. ಬಟ್ ಏನು ಒಂದೇ ಜಾತಿ ಅದು, ಹೌದಾ? ಇದು ದೊಡ್ಡದು ಇರ್ತದೆ, ಅಷ್ಟೇ ವ್ಯತ್ಯಾಸ. ಕ್ಯಾಕ್ಟಸ್ನಲ್ಲಿ ಬೆಳೆಯುವಂಥ ಫ್ರೂಟು. ಬಟ್ ಇವತ್ತು ಅದು ಮಾಹಿತಿ ತಂತ್ರಜ್ಞಾನದಿಂದಾಗಿ ಬಂದಿರುವಂಥ ಒಂದು ಬೆಳೆ ಅಂತ ನಾವು ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ. ಇನ್ನು ಬೆಳೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಇರ್ತದೆ, ಆಗಬೇಕು. ಬದಲಾವಣೆ ಜಗದ ನಿಯಮ, ಅದು ಕೃಷಿಗೂ ಕೂಡ ಅನ್ವಯ ಆಗ್ತದೆ. ಸೊ ಕೃಷಿ ಹಸಿರು ಕ್ರಾಂತಿಗಿಂತ ಹಿಂದಿನ ಅವಧಿ ಒಳಗೆ ನಮ್ಮಲ್ಲಿ ಜೀವನಾಧಾರ ಕೃಷಿ ಇತ್ತು. ಭಾಳಷ್ಟು ಸಲ ಕೇಳಿದ್ದಾರೆ ಇದನ್ನು. ಭಾರತದಲ್ಲಿ ಇರುವಂಥ ಕೃಷಿ ಎಂಥದ್ದು ಅಂತ ಕೇಳಿದರೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಜೀವನಾಧಾರ ಕೃಷಿ, ಬದುಕೋದಕ್ಕೆ ಕೃಷಿ, ಶ್ರೀಮಂತರಾಗೋದಕ್ಕೆ ಕೃಷಿ ಆಗಿರಲಿಲ್ಲ. ಹಸಿರು ಕ್ರಾಂತಿಯ ಅವಧಿಯಲ್ಲಿ ಸುಧಾರಿತ ಬೀಜಗಳು ಬಂದು, ಗೊಬ್ಬರಗಳು ಬಂದು, ತಂತ್ರಜ್ಞಾನ ಬಂತು, ಕೀಟನಾಶಕ ಬಂತು. ಇವೆಲ್ಲವುಗಳ ಬಳಕೆಯಿಂದಾಗಿ ಇವತ್ತು ಆಹಾರ ಸ್ವಾವಲಂಬನೆಯತ್ತ ಭಾರತ ಸಾಗಿತು. ಆಹಾರ ಸಾಕಷ್ಟು ಆದ ಬಳಿಕ ಏನು ಬೇಕಾಗತ್ತಿತ್ತು? ಮನೆಯಲ್ಲಿ ಹೂವು ಇಡೋದಕ್ಕೆ ಬೇಕಾದವು. ನೋಡ್ರಿ, ಅಲಂಕಾರ ಅನ್ನೋದು ಶುರುವಾಯಿತು, ಹೌದಲ್ಲ? ಹೊಸ ಆರ್ಥಿಕ ನೀತಿಯ ನಂತರ ಪ್ರಸ್ತುತ ಅವಧಿ ಇಲ್ಲಿ ಹೆಚ್ಚಿನ ವಾಣಿಜ್ಯೀಕರಣ ಮತ್ತು ರಫ್ತಿಗೆ ಹೆಚ್ಚುತ್ತಿರುವಂಥ ಆದ್ಯತೆ. ಸೊ ಇವತ್ತು ಕೃಷಿಕರು ಯಾವನೊಬ್ಬನು ನನಗೊಂದು 2 ಚೀಲ ಜೋಳ ಬಂದರೆ ಸಾಕಪ್ಪ ಅನ್ನುವಂಥವ್ನು ಯಾವ ರೈತನೂ ಸಿಗೋದಿಲ್ಲ ಇವತ್ತು. ಅವ್ರಿಗೇನು ಅನಿವಾರ್ಯ ಇದ್ದವರು ಅದನ್ನು ಮಾಡಬೇಕಷ್ಟೇ. ಆದರೆ ಪ್ರತಿಯೊಬ್ಬ ರೈತನ ಕನಸು ಏನಿದೆ? ನಾನು ಲಕ್ಷಗಟ್ಟಲೆ ಸಂಪಾದಿಸಬೇಕು ಅಂದರೆ ನೀವು ವಾಣಿಜ್ಯ ಕೃಷಿಗೆ ಹೋಗಲೇಬೇಕು. ಹೀಗಾಗಿ ಆಗಲೇ ಹೇಳಿದ್ನೆಲ್ಲ, ಅತ್ಯಂತ ಕಡಿಮೆ ನೀರಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳಿಬೋದು ಅಂದ ಕೂಡಲೇ ಹುಯ್ ಅಂತ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ ಇವತ್ತು.
ಅವನು ರಸ್ತಾದ ಅಂಡಿಗೆ ಇಟ್ಕೊಂಡು ಮಾರಾಕತ್ತಾರೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಬೇಡಿಕಿತ್ತವಕ್ಕೆ ಹೀಗಾಗ್ತದೆ, ಏನು ತಪ್ಪಿಲ್ಲ. ಹಾಗೆ ಇವತ್ತು ಈ ಪೇರು ಅನ್ನುವಂಥದ್ದು ಸೀಬೆ ಅಂತ ದಕ್ಷಿಣದವ್ರು ಹೇಳ್ತೀರಿ, ಅದು ಇವತ್ತು ತೈವಾನ್ ಸೀಬೆ, ಜಪನೀಸ್ ಸೀಬೆ ಸಿಕ್ಕಾಪಟ್ಟೆ ಮಾರುಕಟ್ಟೆ ಇದೆ, ಅದನ್ನು ಕೂಡ ಇವತ್ತು ಬೆಳೀತಾ ಇದ್ದಾರೆ. ನೋಡಿ, ಇದೆಲ್ಲ ಏನಾಗ್ತಾ ಇದೆ, ಹೊಸ ಆರ್ಥಿಕ ನೀತಿಯ ನಂತರದ ಪ್ರಸ್ತುತ ಅವಧಿ ಒಳಗೆ ಹೊಸ ಹೊಸ ಬೆಳೆಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಓಕೆ, ಸೊ ಹೀಗೆ ಈ ಬೆಳೆ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ. ಇನ್ನು ಭೂ ಸುಧಾರಣೆ ಅನ್ನುವಂಥದ್ದು ಆ್ಯಕ್ಚುಲಿ ಸಾರಿ ಸೊ ದಿಸ್ ಈಸ್ ಕ್ವೈಟ್ ಅ ಲೆಂದಿ ಟಾಪಿಕ್, ಬಟ್ ಇದನ್ನು ಅಷ್ಟು ವಿಸ್ತರಿಸಿ ನಾವು ನೋಡುವಂಥ ಅಗತ್ಯ ಇಲ್ಲ. ಇಲ್ಲಿ ನಿಮಗೆ ಅದನ್ನು ಸಂಕ್ಷೇಪವಾಗಿ ನಾನು ಹೇಳೋದಾದರೆ, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನೀವು ಇದನ್ನು ತಿಳ್ಕೊಂಡಿರ್ತೀರಿ. ಆ್ಯಕ್ಚುಲಿ ವಾಟ್ ಲ್ಯಾಂಡ್ ರಿಫಾರ್ಮ್ಸ್ ಈಸ್ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದಿಷ್ಟು ಸೇರಿದ್ದು ಭೂ ಸುಧಾರಣೆ. ಮೊದಲೇದ್ದು ಮಧ್ಯವರ್ತಿಗಳ ನಿಷೇಧ. ಮಧ್ಯವರ್ತಿಗಳು ಯಾರ? ಜಮೀನ್ದಾರರು. ನಿಮ್ಗೆ ಗೊತ್ತಿದೆ, ಜಮೀನ್ದಾರಿ ಪದ್ಧತಿಯ ರದ್ದತಿ ಅಂತ ಆಯಿತು, ಹೌದಲ್ಲ? ಜಮೀನ್ದಾರಿ ಅದನ್ನು ಅವರ ಮಧ್ಯವರ್ತಿಗಳಾಗಿದ್ದರು ಸರ್ಕಾರ ಮತ್ತು ರೈತರ ನಡುವೆ. ಈಗ ಅದನ್ನು ತೆಗೆದುಹಾಕಲಾಗಿದೆ. ಗೇಣಿದಾರರಿಗೆ ಭೂ ಒಡೆತನ ಹಕ್ಕು ನೀಡಲಾಯಿತು. ಟಿಲ್ಲರ್ ಈಸ್ ದ ಓನರ್. ಟಿಲ್ಲರ್ ಈಸ್ ದ ಓನರ್. ಟಿಲ್ಲರ್ ಈಸ್ ಓನರ್. ಉಳುವವಣೆ ಒಡೆಯ ಬಂದ್ಬಿಡ್ತು. ಓಕೆ, ಹಾಂ, ಟಿಲ್ಲರ್ ಈಸ್ ಓನರ್ ಇದು ಬಂತು. ಹೀಗಾಗಿ ಎಷ್ಟು ದೊಡ್ಡ ಸಂಖ್ಯೆಯ ಗೇಣಿದಾರರು ಇವತ್ತು ಸ್ವತಃ ಭೂ ಮಾಲೀಕರಾಗಿದ್ದಾರೆ. ಇದು ಭೂ ಸುಧಾರಣೆ. ಭೂ ಹಿಡುವಳಿಗಳ ಮೇಲೆ ನಿರ್ಬಂಧ ಇದನ್ನು ಹಾಕಿದ್ದಾರೆ. ಕ್ಯಾಪ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಇದೆ. ಇದಕ್ಕಿಂತ ಹೆಚ್ಚು ಭೂಮಿಯನ್ನು ಹೊಂದುವಂತಿಲ್ಲ ಅಂತ. ಇದು ಮತ್ತೆ ಬೇಸಿಕಲಿ ಭೂಮಿ ಅನ್ನುವಂಥದ್ದು ಇದು ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯ. ಇದು ತಮಗೆ ಗೊತ್ತಿರಬೇಕು. ಸೊ ಇದು ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯ ಆಗಿರೋದ್ರಿಂದ ದೇಶಾದ್ಯಂತ ಏಕರೂಪದ ಕಾನೂನು ಅಂತ ಇಲ್ಲ. ಒಂದೊಂದು ರಾಜ್ಯದೊಳಗೂ ಒಂದೊಂದು ತೆರನಾದ ಕಾನೂನು ಇದ್ದಾವೆ. ಬಟ್ ಎನಿವೆ, ಈ ಭೂಮಿಯ ಹಿಡುವಳಿಗಳ ಮೇಲೆ ಒಂದು ಮಿತಿ, ನಿರ್ಬಂಧ. ಇದಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದುವಂತಿಲ್ಲ. ಸೊ ಅದು ಮಳೆ ಆಶ್ರಿತ ಭೂಮಿಯ, ನೀರಾವರಿ ಭೂಮಿಯ ಈ ಎಲ್ಲ ಅಂಶಗಳನ್ನು ಆಧರಿಸಿ ಅದನ್ನು ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಅಂದರೆ ಹಿಂದಿನ ಸರ್ಕಾರ, ಕರ್ನಾಟಕದಲ್ಲಿ ನಾನು ಹೇಳೋದಾದರೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಈ ಭೂ ಹಿಡುವಳಿಗಳ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿದೆ. ಇದು ಮೇನ್ಲಿ ಈ ಇಂಡಸ್ಟ್ರಿಯಲ್ ಪರ್ಪೋಸ್ಗಾಗಿ, ಕೈಗಾರಿಕಾ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸೋದಕ್ಕೆ ಅದು ತೊಡಕಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ತೆಗೆದುಹಾಕಿದ್ದಾರೆ. ಇನ್ನು ಭೂ ಹಿಡುವಳಿಗಳ ಕ್ರೋಢೀಕರಣ, ಕನ್ಸಾಲ್ಟೇಷನ್ ಅಂತ ಬರ್ತದೆ. ಸೊ ಭೂ ಹಿಡುವಳಿಗಳ ಕ್ರೋಢೀಕರಣ ಅಂದರೆ ಏನು ಅಂತ ಕೇಳಿದರೆ, ನಮಗೆ ಗೊತ್ತಿದೆ ಭಾರತದಲ್ಲಿ ಭೂ ಹಿಡುವಳಿಗಳು ತುಂಬ ಚಿಕ್ಕದಿದೆ ಅನ್ನುವಂಥದ್ದು. ಸೊ ಚಿಕ್ಕ ಹಿಡುವಳಿಗಳು ಇರೋದರಿಂದ ಅದು ಉತ್ಪಾದಕತೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇದು ಒಂದು ಪ್ರಯತ್ನ ಅಷ್ಟೇ, ಎಸ್ ಆಗಿಲ್ಲ. ನೀವು ಪರೀಕ್ಷೆಗೆ ಬರಿಬೇಕು, ಮತ್ತು ಹಂಗಂದ್ರೆ ಏನು ಅಂತ ಗೊತ್ತಿರಬೇಕು. ಅಷ್ಟಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಹೇಗಪ್ಪ ಅಂತ ಕೇಳಿದರೆ, ಇಲ್ಲಿ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಬಿ ಅನ್ನುವಂಥವನು ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಇಲ್ಲಿ ಎಗೆ ಒಂದಿಷ್ಟು ಪೀಸ್ ಲ್ಯಾಂಡ್ ಇದೆ, ಇವನ ಪಕ್ಕದೊಳಗೆ ಬಿದ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ. ಸೊ ಇದು ಒಂದು 20 ಗುಂಟೆ ಇದೆ ಅಂತ ಇಟ್ಕೊಳ್ಳಿ, ಇದು ಒಂದು 15 ಗುಂಟೆ ಅಥವಾ ಅದು 20 ಗುಂಟೆ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅದೇ ಊರು, ಇದೊಂದು ಊರು. ಸೊ ಈ ಊರು ತುಂಬ ಮನೆಗಳಿದ್ದಾವೆ. ಇವು ರೈತರ ಮನೆಗಳು. ಇವರು ಎ ಆ್ಯಂಡ್ ಬಿ ಅನ್ನುವಂಥವ್ರು ಇಬ್ಬರು ರೈತರು. ಈ ಊರಿನ ಈ ದಿಕ್ಕಿನೊಳಗೆ ಇಲ್ಲೊಂದು ಭೂಮಿ ಇದೆ ಇವರಿಗೆ. ಇಲ್ಲಿ ಮತ್ತೊಂದು ದಿಕ್ಕಿನೊಳಗೆ, ಈ ದಿಕ್ಕಿನೊಳಗೂ ಕೂಡ ಎಗೆ 1 ಎಕರೆ ಭೂಮಿ ಇದೆ, ಬಿಗೆ ಮತ್ತೊಂದು ಎಕರೆ ಭೂಮಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಏನು ಮಾಡ್ಬೋದು, ಕನ್ಸಾಲ್ಟೇಷನ್ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಬಿ ಇದ್ದವನು ತನ್ನ ಭೂಮಿಯನ್ನು ಈ ಎಗೆ ಬಿಟ್ಟು ಕೊಡಬೇಕು. ಇಲ್ಲಿ ಎ ಇದ್ದವನು ಬಿಗೆ ತನ್ನ ಭೂಮಿಯನ್ನು ಬಿಟ್ಟು ಕೊಡಬೇಕು. ಅವಾಗ ಏನಾಗಿಬಿಡ್ತದೆ, ಇದಿಷ್ಟು ಇಬ್ಬರು ಪಾಲದಲ್ಲಿರೋ ಬದಲಿಗೆ ಒಬ್ಬನಿಗೆ ಸಿಗ್ತದೆ, ಇದು ಒಬ್ಬನಿಗೆ ಸಿಕ್ಬಿಡ್ತದೆ. ಇಷ್ಟು ದೊಡ್ಡ ಭೂಮಿ ಆಗಿಬಿಡ್ತದೆ. ಇದು ಇಬ್ಬರದ್ದು ವಿಷಯ ಹೇಳಿದೆ ನಾನು. ಹೀಗೆ ನೀವು 3 ಮಂದಿ ಇದನ್ನು ಉದಾಹರಣೆ ತಗೋಬೋದು, 4 ಮಂದಿ ತಗೋಬೋದು, 10 ಮಂದಿದು ತಗೋಬೋದು. ಒಂದು ಕಡೆಗೆ ಒಬ್ಬಂದೇ ಭೂಮಿ. ಇದು ಮುಖ್ಯವಾಗಿ ಯಾವುದಕ್ಕೆ ಅನುಕೂಲ ಆಗ್ತದೆ ಅಂದರೆ ಮೆಕ್ಯಾನೈಜೇಷನ್ಗೆ ಉಪಯೋಗ ಆಗ್ತದೆ. ಮೆಕ್ಯಾನೈಜೇಷನ್, ಯಾಂತ್ರೀಕರಣ, ಕೃಷಿ ಯಾಂತ್ರೀಕರಣ ಅಂತ ಕರಿತೀವಿ ನಾವು. ಸೊ ಈ ಕೃಷಿ ಯಾಂತ್ರೀಕರಣ ಅಂತ ಮಾಡಬೇಕಾದ್ರೆ ಇಲ್ಲಿ ಯಂತ್ರಗಳನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್, ಬಿತ್ತುವ ಯಂತ್ರಗಳು, ಗಳೆ ಹೊಡೆಯುವ ಯಂತ್ರಗಳು ಅಥವಾ ನೇಗಿಲು ಹೊಡೆಯುವಂಥ ಯಂತ್ರಗಳು, ರಾಶಿ ಮಾಡುವ ಯಂತ್ರಗಳು, ಅವನ್ನೆಲ್ಲ ಬಳಸಬೇಕಾದ್ರೆ ನಮ್ಮಲ್ಲಿ ಭೂಮಿ ಹೆಂಗಿರ್ತಾವೆ ಅಂದರೆ, ಹೀಗೆ ಹೋದರೆ ಟ್ರ್ಯಾಕ್ಟರ್ ಹೊಳ್ಳಿ ಬರೋದಕ್ಕೆ ಜಾಗ ಇರೋದಿಲ್ಲ.
ಅಷ್ಟು ಸಣ್ಣ ಭೂ ಹಿಡುವಳಿಗಳು ಇರ್ತವೆ. ಹಾಗಾದಾಗ ಈ ಮೆಕ್ಯಾನೈಸೇಷನ್ ತೊಂದರೆ ಆಗ್ತದೆ. ಆ ನಿಟ್ಟಿನೊಳಗೆ ಈ ಭೂ ಹಿಡುವಳಿಗಳ ಕ್ರೋಢೀಕರಣ ಅಂತ ಮಾಡಿದ್ದಾರೆ. ಅದು ಎಸ್ ಆಗಿಲ್ಲ. ಯಾಕಂದರೆ ಈ ಭೂಮಿಯ ಗುಣಮಟ್ಟ ಬೇರೆ ಇರ್ತದೆ, ಆ ಭೂಮಿಯ ಗುಣಮಟ್ಟ ಬೇರೆ ಇರ್ತದೆ. ಇದಕ್ಕೆ ನೀರು ಇರ್ತದೆ, ಅದಕ್ಕೆ ನೀರು ಇರೋದಿಲ್ಲ. ಇನ್ನೂ ಮುಂದುವರೆದು ಇದು ಯಾವುದೋ ಒಬ್ಬಂದು ಎಕ್ಸ್ ಜಾತಿಯ ಹೊಂದಿರ್ತದೆ, ಇದು ವಾಯ್ ಜಾತಿಯ ಹೊಂದಿರ್ತದೆ. ಹಳ್ಳಿಗಳಲ್ಲಿ ಈ ಜಾತಿ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ನಮ್ಮ ರೈತರು ಭಾರಿ ಮಂಡ್ರು. ಹೌದಾ? ಅವರು ಕೆಲವು ಸಲ ನನ್ನ ಮಗನಿಂದ ಏನು ಹಚ್ಚಿ ಸರಿ ಅಂತಾರೆ. ಅವರು ಕೊಡೋದಿಲ್ಲ, ಅವ್ರು ಹಿಂಗೆ ಲೆಕ್ಕ ಹಾಕೋದಿಲ್ಲ. ಇದ್ದರೆ ಇದ್ದಿತ್ತು ಬಿಡು, ಇದ್ದಟ್ಟು ಮಾಡ್ತೀನಿ ಬಿಡು ನಾನು ಅಂತಾರೆ. ಹೀಗಾಗಿ ಇದು ಯಶಸ್ವಿ ಆಗಿಲ್ಲ. ಪ್ರಯತ್ನ ಮಾಡಲಾಗಿದೆ. ಸಹಕಾರಿ ವ್ಯವಸ್ಥೆಯ ಸಂಘಟನೆ ಇದು ಗಾಂಧೀಜಿಯವ್ರ ಕನಸು ಆಗಿತ್ತು. ಮತ್ತು ನಂತರದಲ್ಲೂ ಕೂಡ ಸರ್ಕಾರನೂ ಭಾಳಷ್ಟು ಪ್ರಯತ್ನ ಮಾಡಿತು. ಸಹಕಾರಿ ಸಂಘಟನೆ ಅಂತ, ಸಹಕಾರಿ ಕೃಷಿ ಅಂತ. ಸಹಕಾರಿ ಕೃಷಿ ಅಂದರೆ ಮತ್ತೇನೂ ಅಲ್ಲ, ನಾವು ಈ ಒಂದು ಊರು ಇದೆ ಅಂತ ಇಟ್ಕೊಳ್ಳಿ. ಇದು ಒಂದು ಊರು. ಈ ಊರೊಳಗೆ ಒಂದು 100 ರೈತರು ಇರ್ಬೋದು. ಆ 100 ರೈತರು ಯಾವುದೋ ಒಂದು 2 ಎಕರೆ ಇರ್ತದೆ, ಇನ್ನೊಂದು 3 ಎಕರೆ ಇರ್ತದೆ, ಇನ್ನೊಂದು 4 ಇರ್ತದೆ, ಮತ್ತೊಂದು 5 ಇರ್ತದೆ, 6 ಇರ್ತದೆ, 8 ಇರ್ತದೆ, 10 ಇರ್ತದೆ, ಎಷ್ಟೋ ಇರ್ತಾವಲ್ಲ ಭೂಮಿ. ಅವರಷ್ಟು 100 ಕುಟುಂಬಗಳು ಸೇರಿ ಇಷ್ಟನ್ನು ಸೇರಿ ಕೃಷಿ ಮಾಡೋದು. ಇದಕ್ಕೆ ಸಹಕಾರಿ ಕೃಷಿ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗಿಬಿಡ್ತದೆ, ನೀವು ದನಗಳನ್ನು ಕಡಿಮೆ ಇಟ್ಕೊಂಡ್ರು ಇಷ್ಟು ಭೂಮಿಯನ್ನು ಕೃಷಿ ಮಾಡ್ಬೋದು, ಯಂತ್ರೋಪಕರಣಗಳನ್ನು ಕಡಿಮೆ ಇಟ್ಕೊಂಡು ಇಷ್ಟು ಭೂಮಿಯನ್ನು ಕೃಷಿ ಮಾಡ್ಬೋದು, ಮತ್ತು ಒಬ್ರಿಗೊಬ್ಬರು ನೆರವಾದಂಗೆ ಆಗ್ತದೆ. ಲೇಬರ್ ಶಾರ್ಟೇಜ್ ಅನ್ನೋ ಫೀಲಿಂಗ್ ಬರೋದಿಲ್ಲ. ಇದಕ್ಕೆಲ್ಲ ಇದು ಒಳ್ಳೇದಿದೆ. ಬಟ್ ಇದನ್ನ ಮಾಡೋ ಮಕ್ಕಳ ನಮ್ಮ ಮಂದಿ ಒಂದೇ ಮನೆಯಾಗಿದ್ದವ್ರ ಎದ್ದು ನೆಟ್ಟಕ್ಕೆ ಹೊಲಕ್ಕೆ ಹೋಗೋದಿಲ್ಲ. ಇನ್ನು ಬೇರೆದವ್ರು ಹೊಲಕ್ಕೆ ಹೋಗಿ ಇವತ್ತು ಕೆಲಸ ಐತೆ ಅಂದ್ರೆ ಯಾಕೊಂಡು ನಿನ್ನಿಂದ ಹೊಟ್ಟೆ ಕಡಿಯಾಕತ್ತಿದ್ರಿ ಅಂದು ಮಲ್ಕೊಳ್ಳೋ ಮಕ್ಕಳು ನಮ್ಮ ಮಂದಿ. ಸೊ ಹೀಗಾಗಿ ಇದು ಕೂಡ ಅನ್ನು ಕಂಡಿಲ್ಲ. ಇನ್ನು ಆರ್ಥಿಕ ಹಿಡುವಳಿಗಳ ನಿರ್ಮಾಣ, ಎಕನಾಮಿಕ್ ಹೋಲ್ಡಿಂಗ್ಸ್ ಅಂತ ಕರೀತಾರೆ. ಎಕನಾಮಿಕ್ ಹೋಲ್ಡಿಂಗ್ಸ್ ಅಂದರೆ ಎಷ್ಟು ಒಂದು ಹಿಡುವಳಿ ಇದ್ದರೆ ಅದು ಆರ್ಥಿಕವಾಗಿ ವಯಬಲ್ ಅನ್ನುವಂಥದ್ದು ಆಧಾರದ ಮೇಲೆ ಇದು ಕೂಡ ಯಶಸ್ಸು ಆಗಿಲ್ಲ. ಸೊ ಇವು ಮೂರು ಏನು ಹಾಗೆ ನೋಡಿದರೆ ಇದು ಕೂಡ ಅಷ್ಟೇನು ಯಶಸ್ಸು ಅಲ್ಲ. ಬಟ್ ಓಕೆ, ಅದು ಇದೆ. ಈ ಮೂರಂತೂ ಪ್ರಯತ್ನಗಳೇ ಹೊರತು ಯಶಸ್ಸು ಕಂಡಿಲ್ಲ. ಯಶಸ್ಸು ಕಂಡಿರೋದು ಯಾವುದು ಅತ್ಯಂತ ದೊಡ್ಡದು ಅಂದರೆ ಇವೆರಡು. ಮಧ್ಯವರ್ತಿಗಳನ್ನು ನಿಷೇಧಿಸಲಾಗಿದೆ ಮತ್ತು ಉಳುವವನೇ ಒಡೆಯನಾಗಿದ್ದಾನೆ. ರೈಟ್? ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಭೂ ಸುಧಾರಣೆ ಕುರಿತಾಗಿ ಪಾಯಿಂಟ್ಸ್ಗಳು. ಭೂ ಸುಧಾರಣೆ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂದರೆ ಇಷ್ಟು ಅಂಶಗಳನ್ನು ಹಾಕಿ ನಾ ಏನು ಹೇಳಿದೆನೋ ಅಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಎಸ್ ಮಿತ್ರರೇ, ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಈ ಒಂದು ಭಾರತದಲ್ಲಿ ಕೃಷಿ ಮೊದಲ ಭಾಗ. ಮುಂದಿನ ಭಾಗದಲ್ಲಿ ನಾವು ಇತರ ವಿಷಯಗಳನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.